ಸಭೆಯಾಗಿ ಸೇರಿ ಬಂದಂತಹ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಕೈಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ವಾಕ್ಯವನ್ನು ನಾವು ಪ್ರಾರಂಭ ಮಾಡ್ತೇವೆ. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಮ್ಮೆಲ್ಲರನ್ನು ನಿಮ್ಮ ಪಾದದ ಸಮ್ಮುಖದಲ್ಲಿ ಸೇರಿಸಿದಕ್ಕಾಗಿ ನಿಮಗೆ ವಂದನೆಗಳು. ದಿನ ನಮ್ಮೊಂದಿಗೆ ನೀವು ಮಾತನಾಡಿ. ಕಾರಣ ವರ್ಷವಿಡೀ ನಾವು ಜೀವಿಸಿ ಈ ವರ್ಷವನ್ನು ಬಿಟ್ಟು ಮತ್ತೊಂದು ವರ್ಷಕ್ಕೆ ಸೇರಲು ನಾವು ಸಿದ್ಧರಾಗುತ್ತಿದ್ದೇವೆ. ನಿಮ್ಮ ಚಿತ್ತ, ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪವನ್ನು ನಾವು ಸಂಪೂರ್ಣವಾಗಿ ನೆರವೇರಿಸಿ ನೀವಿರುವಂಥ ಲೋಕಕ್ಕೆ ಸೇರುವ ಹಾಗೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ನಿಮ್ಮ ವಾಕ್ಯದಿಂದ ನಮ್ಮೆಲ್ಲರನ್ನು ಬಲಪಡಿಸಿದಂಥ ರೀತಿಗಾಗಿ ನಮಗೆ ವಂದನೆಗಳು. ಮುಂದೆ ಸ್ವಾಮಿ ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ತಂದೆಯಾದ ದೇವರೇ. ಮತ್ತೊಂದು ಆವರ್ತಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಇನ್ನೇನು 2024 ಮುಗಿತಾ ಬಂತು. 2 ದಿನಗಳು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, ಡೇಟ್ ಚೇಂಜ್ ಆಗುತ್ತೆ, ವರ್ಷ ಚೇಂಜ್ ಆಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ಹೌದಾ? ಎಲ್ಲ ಚೇಂಜ್ ಆಗುತ್ತೆ. ಆದರೆ ಚೇಂಜ್ ಆಗದೇ ಇರುವಂಥದ್ದು ಏನಾದ್ರು ಇದೆಯಾ ಅಂತಂದ್ರೆ ಆ ಕ್ಯಾಲೆಂಡರ್ ಅಲ್ಲಿ ಬದುಕ್ತಿರುವಂತ ನಾವು, ಆ ಡೇಟ್ ಬರೀತಿರುವಂತ ನಾವು ಅನ್ನುವಾಗ ಮನುಷ್ಯರು. ಪ್ರೇರೆ, ನಮ್ಮ ಸುತ್ತಲಿರುವಂತ ಈ ಪ್ರಕೃತಿಯಲ್ಲಿರುವಂತ ಒಳ್ಳೆ ಗುಣ ಏನೋ ಗೊತ್ತಾ? ಒಳ್ಳೆ ಲಕ್ಷಣ, ಒಳ್ಳೆ ಕ್ಯಾರೆಕ್ಟರ್ ಏನಂತಂದ್ರೆ ಬದಲಾಗುತ್ತೆ. ಕಾಲಾನುಗುಣವಾಗಿ ಬದಲಾಗುತ್ತೆ. ಒಂದು ವೇಳೆ ನಮ್ಮ ಸುತ್ತಲಿರುವಂತ ಪ್ರಕೃತಿ ಬದಲಾಗಿಲ್ಲ ಅಂತಂದ್ರೆ, ಅದನ್ನ ತನ್ನನ್ನು ತಾನು ರಿಫಾರ್ಮ್ ಅಂತಂದ್ರೆ ರೀಚೇಂಜ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವು ಈ ಭೂಮಿ ಮೇಲೆ ಉಳಿಯುವುದು ಅಸಾಧ್ಯ. ಅದು ಚೇಂಜ್ ಮಾಡ್ಕೊಳ್ಳುತ್ತೆ, ರಿಫಾರ್ಮ್ ಮಾಡ್ಕೊಳ್ಳುತ್ತೆ, ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳುತ್ತೆ ತನ್ನನ್ನು ತಾನು. ಆದ್ರೆ ಈ ಪ್ರಕೃತಿಯಲ್ಲಿ ವಾಸಿಸುತ್ತಿರುವಂತ ಮನುಷ್ಯರು, ಜನರು, ನರರು ಎಂಬುದಾಗಿ ಕರೆಯಲ್ಪಡುತ್ತಿರುವಂತ ನಾವು ವರ್ಷ ಬದಲಾಗ್ತಿರುವುದರಲ್ಲಿ ಮನುಷ್ಯರಾಗಿ ನಾವು ಬದಲಾಗ್ತಿದ್ದೇವೆ ಅಂತಂದ್ರೆ ಖಂಡಿತ ಅದು ಬೇರೆಯವರು ಹೇಳಿದ್ರೆ ನಾವು ಒಪ್ಕೊಳ್ತೀವೋ ಒಪ್ಕೊಳ್ಳಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತು ನಾವು ಬದಲಾಗ್ತಿದ್ದೇವ ಅಥವಾ ಬದಲಾಗಿಲ್ವಾ ಎಂಬುದು. ನಮ್ಮಲ್ಲಿರುವಂತ ಕೆಟ್ಟ ಅಭ್ಯಾಸ, ಕೆಟ್ಟ ಲಕ್ಷಣ ಏನೋ ಗೊತ್ತಾ ಪ್ರಿಯರೇ? ಕೆಟ್ಟ ಅಭ್ಯಾಸ ಅಥವಾ ಕೆಟ್ಟ ಲಕ್ಷಣ ಏನಂತಂದ್ರೆ, ಯಾವುದು ಸರಿ ಎನ್ನುವಂಥದ್ದು ನಮಗೆ ಗೊತ್ತು, ಯಾವುದು ಸರಿ ಎನ್ನುವಂಥದ್ದು ನಮಗೆ ಗೊತ್ತಿದ್ದಾಗ್ಯೂ ಸರಿಯಾದದ್ದನ್ನ ಮಾಡದೇ ಇರುವಂತದ್ದು ಮನುಷ್ಯರಲ್ಲಿರುವಂತ ದೊಡ್ಡ ಬಲಹೀನತೆ, ಕೆಟ್ಟ ಅಭ್ಯಾಸ. ಸರಿಯಾದದ್ದು ಗೊತ್ತಿದ್ದರೂ ಕೂಡ ಸರಿಯಾದದ್ದನ್ನು ಮಾಡದೇ ಇರುವಂತದ್ದು ನಾವು ಮನುಷ್ಯರು. ಜೀವಿಗಳಲ್ಲ, ಪ್ರಾಣಿಗಳಲ್ಲ. ಪ್ರಪಂಚದಲ್ಲಿ ನೋಡುವಾಗ ಪ್ರಿಯರೇ ಎಷ್ಟೋ ಕೋಟ್ಯಾಂತರ ಪ್ರಾಣಿಗಳಿದಾವೆ. ಆ ಪ್ರಾಣಿಗಳು ಯಾವುವೂ ಕೂಡ ಇಂಥ ಕ್ಯಾರೆಕ್ಟರ್ ಅವರಲ್ಲಿಲ್ಲ. ಇಂಥ ಕ್ಯಾರೆಕ್ಟರ್ ಇರುವಂತದ್ದು ಕೇವಲ ಮನುಷ್ಯರಲ್ಲಿ ಮಾತ್ರ. ಪ್ರಿಯರೇ, 2024 ನಾವು ಇನ್ನೇನು ಬೆಳಿತಿದ್ದೇವೆ. 2025 ನಾವು ಹೋಗ್ತಿದ್ದೇವೆ. ಒಂದು ವರ್ಷ ಆಗಿದೆ ಅಂತ ನಾವು ಹೇಳ್ತಿದ್ದೇವೆ. ಆ ಒಂದು ವರ್ಷದಲ್ಲಿ 365 ದಿನಗಳನ್ನು ನಾವು ಕಳೆದು ಬಂದಿದ್ದೇವೆ. 365 ದಿನಗಳು, 12 ತಿಂಗಳುಗಳು, ಹೆಚ್ಚು ಕಡಿಮೆ 58 ವಾರಗಳು, ಈ ಎಲ್ಲಾ ಸೇರಿದ್ರೇನೆ ಒಂದು ವರ್ಷ. ಮತ್ತೆ ಈ ಒಂದು ವರ್ಷದಲ್ಲಿ ನೀವು ನಾವು ಮಾಡಿರುವಂತದ್ದು ಏನು? ಈ ಒಂದು ವರ್ಷದಲ್ಲಿ ನೀವು ನಾನು ಮಾಡಿರುವಂತದ್ದು ಏನ್ ಮಾಡಿದ್ದೇವೆ ಹೇಳಬಹುದು. ನಮ್ಮ ಮಕ್ಕಳನ್ನ ಒಳ್ಳೆ ಕಾಲೇಜ್ಗೆ ಹಾಕಿದ್ದೇನೆ, ಒಳ್ಳೆ ಸ್ಕೂಲ್ಗೆ ಹಾಕಿದ್ದೇನೆ, ಒಳ್ಳೆ ಎಜುಕೇಶನ್ ಕೊಡ್ತಿದ್ದೇನೆ, ಅದು ಮಾಡ್ತಿದ್ದೇನೆ, ಇದು ಮಾಡ್ತಿದ್ದೇನೆ. ಎಸ್, ನಾವು ಏನೇ ಹೇಳಿದರೂ ಕೂಡ ಅದು ಹೇಳುವಂತ ಎಲ್ಲವೂ ಶರೀರಕ್ಕೆ ಸಂಬಂಧಪಟ್ಟದ್ದು. ಹೌದಾ? ಲೋಕಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ದೇವರಿಗೋಸ್ಕರ ನಾವು ಏನ್ ಮಾಡಿದ್ದೇವೆ? ಇಸ್ ದೇರ್ ಸಮಥಿಂಗ್ ದಟ್ ವಿ ಹ್ಯಾವ್ ಡನ್ ಫಾರ್ ಗಾಡ್? ದೇವರಿಗೋಸ್ಕರ ಮಾಡಿರುವಂತದ್ದು ಏನಾದ್ರೂ ಇದೆಯಾ?
ಯೇಸುಸ್ವಾಮಿ ಬರ್ತಾರಂತೆ ಪ್ರಿಯರೇ. ಬರ್ತಾರೆ ಯೇಸುಸ್ವಾಮಿ? ಯಾವಾಗ ಬರ್ತಾರೆ? ಯಾವಾಗ ಬರ್ತಾರೋ? ಬಟ್ ಯೇಸುಸ್ವಾಮಿ ಏನ್ ಹೇಳಿದ್ದಾರೆ? ನಾನು ಬರ್ತೀನಿ. ಹೆಂಗೆ ಬರ್ತೇನೆ ಅಂತಂದ್ರೆ, ಕಳ್ಳನು ಹೇಗಾದ್ರೆ ಹೇಳದೆ ಬರ್ತಾನೋ ಆ ರೀತಿಯಾಗಿ ನಾನು ಕೂಡ. ಅದು ಯಾವಾಗ ಬರ್ತೇನೆ ಅನ್ನುವಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಕಾಲಗಳು, ಸಮಯಗಳು ತಂದೆ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿರೋದ್ರಿಂದ ಅದನ್ನ ತಿಳಿದುಕೊಳ್ಳುವಂಥದ್ದು ನಿಮ್ಮ ಜ್ಞಾನಕ್ಕೆ ಬೇಕಾದದ್ದಲ್ಲ. ಬಟ್ ನಾನಂತೂ ಬಂದಾಗ ಏನ್ ಮಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಯೇಸುಸ್ವಾಮಿ ಹೇಳಿ. ಏನ್ ಮಾಡ್ತಾರಂತೆ ಯೇಸುಸ್ವಾಮಿ? ಯಾರ್ಯಾರು ಚರ್ಚಿಗೆ ಬರ್ತಿದ್ದೀರೋ ನೀವೆಲ್ಲರೂ ಬಂದ್ಬಿಡಿ, ನಿಮಗೋಸ್ಕರ ಬಿಡಾರಗಳನ್ನ ಸಿದ್ಧ ಮಾಡಿದ್ದೇನೆ, ಬನ್ನಿ ಅಂತ ಹೇಳ್ತಾರೆ ಯೇಸುಸ್ವಾಮಿ. ನೀವು ಚರ್ಚ್ಗೆ ಹೋಗ್ತಿದ್ದೀರಾ, ವಾರ ಮಿಸ್ ಮಾಡಿದೀರಾ, ಕಾಣಿಕೆ ಹಾಕ್ತಿದ್ದೀರಾ, ದಶಮ ಭಾಗ ಕೊಡ್ತಿದ್ದೀರಾ, ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಬನ್ನಿ ಪರಲೋಕಕ್ಕೆ ಅಂತಾರೆ ಅಂದ್ಕೊಂಡಿದ್ದೇವ? ಏನಂತಾರೆ ಯೇಸುಸ್ವಾಮಿ? ಏನಂತಾರೆ ಅಂತಂದ್ರೆ, ಕುರಿಗಳನ್ನ ಒಂದು ಕಡೆ ಮಾಡ್ತಾರಂತೆ, ಮೇಕೆಗಳನ್ನ ಒಂದು ಕಡೆ ಮಾಡ್ತಾರಂತೆ. ಕುರಿಗಳು ಮೇಕೆಗಳು ಯಾಕೆ ಸಪರೇಟ್ ಮಾಡಬೇಕು ಅಂತಂದ್ರೆ, ಕುರಿಗಳು ನಾಯಕನನ್ನ, ಕುರುಬನನ್ನ ಹಿಂಬಾಲಿಸ್ತವೆ. ಒಂದು ದಾರಿ ಹೇಳಿದ್ರೆ ಆ ದಾರಿ ಬಿಟ್ಟು ಸೈಡ್ ಹೋಗೋದಿಲ್ಲ ಕುರಿಗಳು. ಮೇಕೆಗಳ ಆತರ ಅಲ್ಲ. ಮೇಕೆಗಳು ಒಂದೇ ದಾರಿಯಲ್ಲಿ ಹೋಗಲ್ಲ, ಟ್ರ್ಯಾಕ್ ತಪ್ತಾ ಇರ್ತವೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆದ್ರೆ ಕುರಿಗಳನ್ನ ಒಂದ್ ಸೈಡ್ ಮಾಡ್ತಾರಂತೆ, ಮೇಕೆಗಳನ್ನ ಒಂದ್ ಸೈಡ್ ಮಾಡ್ತಾರಂತೆ. ಮತ್ತೆ ಯಾಕೆ ಈ ಸಪರೇಷನ್ ಅಂತಂದ್ರೆ, ಈ ಎರಡು ಪಂಗಡಗಳಲ್ಲಿ, ಎರಡು ಗುಂಪುಗಳಲ್ಲಿ ಒಂದು ಗುಂಪಿಗೆ ಮಾತ್ರ ಪರಲೋಕ. ಯಾವ್ದ ಗುಂಪು? ಕುರಿಗಳ. ಯಾಕೆ ಕುರಿಗಳು ಮೇಕೆಗಳಲ್ವಾ? ಮೇಕೆಗಳಿಗೆ ಕೊಡಬಾರದ? ಯಾಕೆ ಮೇಕೆಗಳಿಗೆ ಕೊಡಬಾರದು ಅಂತಂದ್ರೆ, ಇಲ್ಲಿ ಮೇಕೆಗಳು ಕುರಿಗಳನ್ನ ಕುರಿತು ದೇವರು ಮಾತನಾಡುತ್ತಿಲ್ಲ. ಕುರಿಗಳ ಹಾಗೆ ಕ್ರಿಸ್ತನನ್ನ ಹಿಂಬಾಲಿಸಿದವರಿಗೆ ಪರಲೋಕ, ಮೇಕೆಗಳ ಹಾಗೆ ಕುರುಬನ ನಾಯಕತ್ವವನ್ನ ಬಿಟ್ಟು, ಕುರುಬನ ಮಾತುಗಳನ್ನ ಬಿಟ್ಟು, ಕುರುಬನ ಮಾತುಗಳಿಗೆ ಅವಿಧೇಯರಾದಂತವರಿಗೆ ಪರಲೋಕ. ಈಗ ಹೇಳೋಣ, ನಾವು ಕುರಿಗಳ ಗುಂಪಲ್ಲಿದ್ದೇವ, ಮೇಕೆಗಳ ಗುಂಪಲ್ಲಿದ್ದೇವ? ಯಾವ ಗುಂಪಲ್ಲಿದ್ದೇವೆ ಪ್ರಿಯರೇ? ನಮ್ಮನ್ನ ನಾವು ಪ್ರಶ್ನಿಸಬಹುದು. ಇದು ಈ ದಿನ ವಾಕ್ಯೋಪದೇಶದ ದಿನವಲ್ಲ, ಈ ದಿನ ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳುವಂತಹ ದಿನ. ಯಾಕಂತಂದ್ರೆ ಪ್ರಿಯರೇ, ಎವ್ರಿ ಟೈಮ್ ವಿ ಶುಡ್ ಅನಲೈಸ್ ಅವರ್ ಸೆಲ್ಫ್ಸ್. ಅನಲೈಸ್ ಮಾಡ್ಕೊಳ್ಬೇಕು ನಮ್ಮನ್ನ ನಾವು. ಅನಲೈಸ್ ಯಾವಾಗ ನಾವು ಮಾಡ್ಕೊಳ್ತೇವೆ ಗೊತ್ತಾ? ಪ್ರತಿದಿನ ಬೆಳಿಗ್ಗೆ ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಳ್ತೇವೆ. ಅನಲೈಸ್ ಅಂದ್ರೆ ಅದೇನು, ಅನಲೈಸ್ ಅಂತಂದ್ರೆ ಅದೇನು ದೊಡ್ಡ ಮಾತು, ದೊಡ್ಡ ಪದ ಅಲ್ಲ. ಓಕೆ, ಅನಲೈಸ್ ಅಂತಂದ್ರೆ ಅದೇನು ದೊಡ್ಡ ಮಾತು, ದೊಡ್ಡ ಪದ ಅಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಹೇಳಿ? ಕಂಫರ್ಟೇಬಲ್ ಆಗಿರ್ತೀವ? ಅನ್ಕಂಫರ್ಟೇಬಲ್ ಆಗಿರ್ತೀವಿ. ಇಮಿಡಿಯೇಟ್ ಆಗಿ ನಾವು ಫೇಸ್ ವಾಶ್ ಮಾಡ್ಕೊಳ್ಬೇಕು, ಇಮಿಡಿಯೇಟ್ ಆಗಿ ಬ್ರಷ್ ಮಾಡ್ಬೇಕು. ಯಾಕೆ ಅಂತಂದ್ರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಬ್ರೈನ್ ಹೇಳುತ್ತೆ, ನೀನ್ ಗಲೀಜಾಗಿದ್ಯಾ, ಇಮಿಡಿಯೇಟ್ ಆಗಿ ಬಾಯಿ ತೊಳ್ಕೊ, ಇಮಿಡಿಯೇಟ್ ಆಗಿ ಸ್ನಾನ ಮಾಡು, ಇಮಿಡಿಯೇಟ್ ಆಗಿ ಮುಖ ತೊಳ್ಕೊ. ಯಾಕಂತಂದ್ರೆ ನೀನ್ ಗಲೀಜಾಗಿದ್ಯಾ. ಬ್ರೈನ್ ಏನ್ ಮಾಡ್ತಿದೆ ಗೊತ್ತಾ ಪ್ರೇರಣೆ? ನಮ್ಮನ್ನ ಅನಲೈಸ್ ಮಾಡ್ತಿದೆ. ರಾತ್ರಿ ಹೇಳಿಲ್ಲ ಆ ಮಾತು, ಬೆಳಿಗ್ಗೆ ಎದ್ದಾಗ್ಲೇ ಹೇಳುತ್ತೆ. ಸ್ವಲ್ಪ ತಾದ್ಮೇಲೆ ಏನ್ ಹೇಳುತ್ತೆ ಅಂತಂದ್ರೆ, ನಿನ್ಗೆ ಹಶು ಆಗ್ತಿದೆ, ನೀನ್ ಏನ್ ಮಾಡು? ಊಟ ಮಾಡು, ನಾಷ್ಟ ಮಾಡು. ಇನ್ನು ಸ್ವಲ್ಪ ತಾದ್ಮೇಲೆ ಕೆಲ್ಸಕ್ಕೆ ಟೈಮ್ ಆಯ್ತು, ಇಮಿಡಿಯೇಟ್ ಆಗಿ ಕನ್ನಡಿ ಮುಂದೆ ಹೋಗು, ನಿನ್ನ ಚೆಕ್ ಮಾಡ್ಕೊ, ಹೇಗಿದ್ಯಾ, ಏನಾದ್ರೂ ಲೋಪಗಳಿದ್ರೆ ಸರಿ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನೀನು ಆಫೀಸ್ಗೆ ಹೊರಡು. ಏನಿದು ಅಂತಂದ್ರೆ ಪ್ರಿಯರೇ, ಅನಲೈಸ್. ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಳ್ತಿದ್ದೇವೆ. ಹೇಗಿದ್ದೆ ನಿನ್ನೆ, ಹೇಗಿದ್ದೇನೆ ಇವತ್ತು, ಹೇಗೆ ಇರಬೇಕು ಇವತ್ತು ಎನ್ನುವಂಥದ್ದನ್ನ ಅನಲೈಸ್ ಮಾಡ್ಕೊಳ್ತೇವೆ. ಈ ವರ್ಷವಿಡೀ ನಾವು ಹೇಗಿದ್ದೇವೆ, ಇವಾಗ ನಾವು ಹೇಗಿದ್ದೇವೆ, ಇನ್ನು ಮುಂದೆ ಹೇಗಿರಬೇಕು ಅಂತ ನಾವು ಅಂದುಕೊಳ್ತಿದ್ದೇವೆ. ಅನಲೈಸ್ ಮಾಡ್ಕೊಳ್ಬೇಕು ಬೇರೆ. ನಾವು ವಿ ಶುಡ್ ಅನಲೈಸ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿ. ಪ್ರಿಯರೇ, ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕಂತಂದ್ರೆ ಅದು ನಮ್ಮಿಂದಲ್ಲ ಸಾಧ್ಯ ಆಗತ್ತಾ? ನಮ್ಮಿಂದ ಸಾಧ್ಯವಾಗತ್ತಾ? ಇಲ್ಲ. ಯಾರಿಂದ ಸಾಧ್ಯವಾಗತ್ತೆ? ಕರ್ತನಿಂದ ಸಾಧ್ಯವಾಗುತ್ತೆ. ಕರ್ತನೆ ಹೇಳುವಂತ ಮಾತೇನು ಗೊತ್ತಾ? ವಾಕ್ಯವನ್ನ ಕೇಳುವುದರಿಂದ ನಮ್ಮ ಮನಸ್ಸು ಬದಲಾಗುತ್ತೆ. ಆ ಮಾತು ಸಿಕ್ಕಿದರೆ ದಯಮಾಡಿ ಹೇಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಮಾತು ಸಿಗುವಂತದ್ದಾಗಿದೆ. ನಿನ್ನ ವಾಕ್ಯವನ್ನ ಕೇಳುವುದರಿಂದಲೇ ನಾವು ಬದಲಾಗ್ತೇವೆ, ನಿನ್ನ ವಾಕ್ಯವನ್ನ ಕೇಳುವುದರಿಂದಲೇ ನಾವು ಸರಿಯಾಗ್ತೇವೆ ಎನ್ನುವಂತ ಮಾತು. 10ನೇ ಅಧ್ಯಾಯ 30ನೇ ವಚನ ಅನ್ಕೊಳ್ತೇನೆ, ಅಥವಾ 10:13.
ಓಕೆ, ಸೊ ಯೇಸು ಸ್ವಾಮಿಯನ್ನ ನಂಬಿರುವಂತ ನಾವುಗಳು, ಯೇಸು ಸ್ವಾಮಿಯನ್ನ ಮಾರ್ಗವನ್ನ ಹಿಂಬಾಲಿಸುತ್ತಿರುವಂತ ನಾವುಗಳು ಬೇರೆ ಯೇಸು ಸ್ವಾಮಿಗೆ ತಕ್ಕವರಾಗಿ ನಾವು ಜೀವಿಸುವವರಾಗಿರಬೇಕು. ಯೇಸು ಸ್ವಾಮಿನ ಹೋಲಿರುವವರಾಗಿ ನಾವು ಜೀವಿಸಬೇಕು. ಹೋಲಿರುವವರಾಗಿ ಅಂತಂದ್ರೆ ಪ್ರೇರೆ ಆತನ ಸ್ವರೂಪ, ಆತನ ಸ್ಥಿತಿಗತಿಗಳನ್ನ ನಾವು ತಿಳಿದವರಾಗಿದ್ದುಕೊಂಡು ಪ್ರೇರೆ ನಾವು ಜೀವಿಸುವವರಾಗಿರಬೇಕು. ಆದರೆ ಎಷ್ಟು ಮಂದಿ ನಾವು ಯೇಸು ಕ್ರಿಸ್ತನನ್ನ ಹೋಲಿ ಜೀವಿಸೋದಕ್ಕೆ ಪ್ರಯತ್ನಿಸ್ತಿದ್ದೇವೆ, ಹೋಲಿ ಜೀವಿಸೋದಕ್ಕೆ ನಮ್ಮನ್ನ ನಾವು ಸರಿ ಮಾಡಿಕೊಳ್ಳುತ್ತಿದ್ದೇವೆ. ಪ್ರೇರೆ ಒಂದು ದಿನ ಪೇತ್ರನು ಬಂದು ಕೇಳ್ತಾನೆ ಯೇಸು ಸ್ವಾಮಿಯನ್ನ, ಸ್ವಾಮಿ ಪರಲೋಕಕ್ಕೆ ಹೋಗೋರು ಎಷ್ಟು ಮಂದಿ ಎಂಬುದಾಗಿ. ಪರಲೋಕಕ್ಕೆ ಹೋಗೋರು ಎಷ್ಟು ಮಂದಿ? ಅವಾಗ ಯೇಸು ಸ್ವಾಮಿ ಹೇಳುವಂತ ಮಾತು ಏನಂತಂದ್ರೆ, ಪರಲೋಕಕ್ಕೆ ಹೋಗೋರು ಎಲ್ಲರೂ ಅಂತ ಹೇಳಲ್ಲ. ಯೇಸು ಸ್ವಾಮಿ ಹೇಳ್ತಾರೆ ಅಂತಂದ್ರೆ, ಪರಲೋಕಕ್ಕೆ ಹೋಗುವಂತವರು ಕೆಲವರೇ, ಸ್ವಲ್ಪ ಜನರೇ ಪರಲೋಕಕ್ಕೆ. ಯಾಕೆ ಸ್ವಲ್ಪ? ಸ್ವಲ್ಪ ಅದು ಯಾಕೆ? ಜಾಸ್ತಿ ಇಲ್ವಾ? ಜಾಸ್ತಿ ಇಲ್ಲ. ಯಾಕೆ ಅಂತಂದ್ರೆ ಜಾಸ್ತಿ ಜನ ಸಭೆಗಳಿಗೆ ಬರ್ತಿದ್ದಾರೆ, ಆದ್ರೆ ಸ್ವಲ್ಪ ಜನರಲ್ಲಿ ಮಾತ್ರ ಭಕ್ತಿ ಇದೆ. ಜಾಸ್ತಿ ಜನ ಸಭೆಗೆ ಬರ್ತಾರೆ, ಸ್ವಲ್ಪ ಜನರಲ್ಲಿ ಮಾತ್ರ ಪ್ರೀತಿ ಇದೆ. ಜಾಸ್ತಿ ಜನ ವಾಕ್ಯ ಕೇಳ್ತಾರೆ, ಸ್ವಲ್ಪ ಜನ ಮಾತ್ರ ವಾಕ್ಯಕ್ಕೆ ತಕ್ಕ ಹಾಗೆ ಪ್ರೇರೆ. ವಾಕ್ಯ ಕೇಳುವಂತದ್ದು ದೊಡ್ಡ ವಿಷಯನ? ವಾಕ್ಯ ಕೇಳುವಂತದ್ದು ದೊಡ್ಡ ವಿಷಯನ? ನಾನು ಕೇಳಿದ್ರೆ ವಾಕ್ಯ ಕೇಳೋದು ನಿಜವಾಗ್ಲೂ ದೊಡ್ಡ ವಿಷಯನೇ. ಆದ್ರೆ ವಾಕ್ಯದ ಪ್ರಕಾರವಾಗಿ ಜೀವಿಸೋದು ದೊಡ್ಡ ವಿಷಯನ ಅಂತಂದ್ರೆ, ವಾಕ್ಯ ಕೇಳುವುದಕ್ಕಿಂತ ವಾಕ್ಯದ ಪ್ರಕಾರವಾಗಿ ಜೀವಿಸುವಂತದ್ದಿದೆ ನೋಡಿ, ಅದು ದೊಡ್ಡ ವಿಷಯ. ಇವಾಗ ನಾವು ವಾಕ್ಯವನ್ನ ಕೇಳುವುದ ಸ್ಥಿತಿಯಲ್ಲಿದ್ದೇವ, ವಾಕ್ಯದ ಪ್ರಕಾರವಾಗಿ ಬದುಕುವಂತ ಸ್ಥಿತಿಗತಿಗಳಲ್ಲಿದ್ದೇವ? ವಾಕ್ಯವನ್ನ ಕೇಳುವುದಕ್ಕೆ ನಾವು ಅಭ್ಯಾಸಗೊಂಡಿದ್ದೇವೆ. ಎಷ್ಟು ಅಭ್ಯಾಸ ಅಂತಂದ್ರೆ, ಎಲ್ಲೇ ಮೀಟಿಂಗ್ ಇಟ್ರು ನಾವು ಹೋಗ್ತೇವೆ, ಎಲ್ಲೇ ಸಭೆಗಳಿಟ್ರು ನಾವು ಹೋಗ್ತೇವೆ. ಅಲ್ಲಿ ಮೀಟಿಂಗ್ ಇಟ್ಟಿದ್ರೆ ಹೋಗ್ಬೇಕು, ಅಲ್ಲಿ ಪ್ರೇಯರ್ ನಡೀತಿದೆ ಹೋಗ್ಬೇಕು 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 ಹೋಗಿದ್ದೇವೆ. ಹೋದ್ಮೇಲೆ ಏನ್ ನಡೆದಿದೆ, ಹೋದ್ಮೇಲೆ ಅವ್ರು ಏನ್ ಹೇಳಿದ್ದಾರೆ, ಹೋದ್ಮೇಲೆ ಆ ವಾಕ್ಯ ಏನಿದೆ, ಆ ವಾಕ್ಯದ ಸಾರಾಂಶ ಏನಿದೆ, ಅದು ಬೇಡ ನನಗೆ, ಅದು ಬೇಡ. ಅವ್ರು ಏನ್ ಹೇಳಿದಾರೆ ನನಗೆ ಬೇಡ. ಬಟ್ ಹೋಗ್ತೇನೆ, ಕೇಳ್ತೇನೆ, ಅಟೆಂಡೆನ್ಸ್ ಹಾಕ್ಬಿಟ್ಟು ಬರ್ತೇನೆ. ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಅಟೆಂಡೆನ್ಸ್ ಹಾಕ್ತಿವಾ, ಮತ್ತೆ ಮನೆಗೆ ಬಂದ್ಬಿಡ್ತೀವಿ. ಏನ್ ಮಾಡಿದ್ಯಪ್ಪ? ಪ್ರೇಯರ್ಗೆ ಹೋಗ್ಬಿಟ್ಟು ಬಂದೆ, ಸಭೆಗೆ ಹೋಗ್ಬಿಟ್ಟು ಬಂದೆ, ವಾಕ್ಯ ಕೇಳ್ಬಿಟ್ಟು ಬಂದೆ. ವೆರಿ ಗುಡ್. ಇವಾಗ ವಾಕ್ಯದ ಪ್ರಕಾರವಾಗಿ ಏನ್ ಮಾಡಿದ್ಯಾ? ವಾಕ್ಯದ ಪ್ರಕಾರವಾಗಿ ಏನ್ ಮಾಡಿದ್ಯಾ? ನಥಿಂಗ್, ಝೀರೋ, ಶೂನ್ಯ. ಹಾಗಾಗಿ ಸಭೆಗೆ ಹೋಗುವಂತದ್ದು ಪ್ರಾಮುಖ್ಯವಲ್ಲ ಪ್ರೇರೆ, ಸಭೆಯಲ್ಲಿ ಕೇಳಲ್ಪಡುವಂತ ಮಾತುಗಳ ಪ್ರಕಾರವಾಗಿ ಜೀವಿಸುವಂತದ್ದು ಬಹಳ 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 ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ಹೌದಾ? ವರ್ಷದಲ್ಲಿ 58 ವಾರಗಳಿದ್ದರೆ 58 ವಾರದಲ್ಲಿ ಭಾನುವಾರಗಳನ್ನ ನಾವು ಸೈಡ್ಗಿಟ್ರೆ 58 ಭಾನುವಾರಗಳು, 58 ಭಾನುವಾರಗಳಂತಂದ್ರೆ 58 ಮೆಸೇಜ್ಗಳು. ಹೌದಾ? 58 ಮೆಸೇಜ್ಗಳು. 58 ಭಾನುವಾರಗಳಲ್ಲಿ ಬರೀ ಭಾನುವಾರ ಮಾತ್ರ ನಾವು ಸಭೆಗೆ ಬರ್ತೇವ? ಮತ್ತೆ ವಾರದ ಮಧ್ಯದಲ್ಲೂ ಕೂಡ ಕೆಲವೊಂದು ಕಾರ್ಯಕ್ರಮಗಳು. ಹೌದಾ? ವಾರದ ಮಧ್ಯದಲ್ಲಿ ಕೆಲವೊಂದು ಕಾರ್ಯಕ್ರಮಗಳು. ನಮ್ಮ ಪ್ರಕಾರ ನಾವು ಬರೋಣ, ಗುರುವಾರ ಒಂದು ದಿನ. ಹೌದಾ? ಪ್ರತಿ ಗುರುವಾರ 58 × 2 ಎಷ್ಟಾಯ್ತು? 116. 116 ವರ್ಷಕ್ಕೆ ಎಷ್ಟು ಮೆಸೇಜ್ ಆಯ್ತು ಪ್ರೇರೆ? 100. ಈಗ ಆನ್ಲೈನ್ ಮೀಟಿಂಗ್ಗೆ ಜಾಯ್ನ್ ಆಗ್ತೇವ? ಆನ್ಲೈನ್ ಮೀಟಿಂಗ್ ಅದು ವಾರಕ್ಕೊಂದ್ಸತಿ ಇರುತ್ತಾ, ಪ್ರತಿದಿನ ಇರುತ್ತಾ? ಪ್ರತಿದಿನ. ಅದೊಂದು 365 ಮೆಸೇಜ್ಗಳು ಪ್ರತಿದಿನ ಇರುವಂತದ್ದು. ಅದೊಂದು 365. ಇದೆಷ್ಟಿತ್ತು? 116. 365 ಅಂದ್ರೆ 480 ಹತ್ತತ್ರ. ಹೌದಾ? 480, 90. ಹೌದಾ? ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ವರ್ಷಕ್ಕೆ ಎಷ್ಟು ಮೆಸೇಜ್ ಕೇಳ್ತೇವೆ ನಾವು? 500 ಮೆಸೇಜ್ ಕೇಳ್ತೇವೆ, ರೌಂಡ್ ಫಿಗರ್. ಈಗ 500 ಮೆಸೇಜ್ ಎಲ್ಲವನ್ನ ನಾನು ಒಂದ್ ವೇಳೆ ಕೇಳಿದ್ರೆ ಏನ್ ಹೇಳ್ತೀರಾ? 500 ಮೆಸೇಜ್ ಅಲ್ಲಿ ಒಂದೇ ಒಂದು ಮೆಸೇಜ್ ನಿಮ್ಗೆ ಅರ್ಥ ಆಗಿರೋ ಮೆಸೇಜ್ ಹೇಳಿ ಅಂತಂದ್ರೆ ಏನ್ ಹೇಳಲಿಕ್ಕೆ ನಮ್ಮಿಂದ ಆಗತ್ತಾ? 500 ಮೆಸೇಜ್ ಕೇಳಿದೇವ? ಏನಿಲ್ಲ ಅಂತಂದ್ರೂ ಕೂಡ 300 ಮೆಸೇಜ್ ಅಂತ ಕೇಳೇ ಇರ್ತೀವ. 300 ಮೆಸೇಜ್ ಅಲ್ಲಿ ಒಂದು ಮೆಸೇಜ್ ಆದ್ರೂ ನಮ್ಮ ಮನಸ್ಸಿಗೆ ತಾಕಿದೆಯಾ? ಒಂದು ಮೆಸೇಜ್ ಪ್ರಕಾರವಾಗಿ ಆದ್ರೂ ನಾವು ಬದುಕಿದೇವ? ಒಂದು ವಾಕ್ಯದ ಪ್ರಕಾರವಾಗಿ ಆದ್ರೂ ನಾವು ಜೀವಿಸಿದ್ದೇವ? 500 ಮೆಸೇಜ್ ಸರ್, ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್. ಅದು ಚಿಕ್ಕ ಸಂಖ್ಯೆ ಅಲ್ಲ. 500 ಮೆಸೇಜ್ಗಳು. 500 ಮೆಸೇಜ್ ಹೇಳೋದಕ್ಕೆ ಒಬ್ಬ ಸೇವಕ ಎಷ್ಟು ಪ್ರಯಾಸ ಪಡ್ತಾನೆ ಅನ್ನುವಂಥದ್ದು ಅವರಿಗೆ ಮಾತ್ರ ಗೊತ್ತು. ಕೇಳೋದು ದೊಡ್ಡ ವಿಷಯ ಅಲ್ಲ. 500 ಮೆಸೇಜ್ ಅಂತಂದ್ರೆ ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ದೊಡ್ಡ ಕೆಲಸ ಅದು, ದೊಡ್ಡ ಕೆಲಸ. ಹಾಗಾಗಿ ಪ್ರಿಯರೇ,
ದೇವರಿಗೋಸ್ಕರ ನಾವು ಏನ್ ಮಾಡಿದ್ದೇವೆ ಅನ್ನುವಂಥದ್ದೇ ಲೆಕ್ಕ. ಅಟ್ ದಿ ಎಂಡ್ ಆಫ್ ದಿ ಡೇ ನಾನ್ ನಿನಗೋಸ್ಕರ ಇಷ್ಟೆಲ್ಲ ಕೊಟ್ಟಿದ್ದೇನೆ, ನೀನ್ ನನಗೋಸ್ಕರ ಏನ್ ಕೊಟ್ಟಿದ್ಯಾ? ಯೇಸು ಸ್ವಾಮಿ ಇದನ್ನೇ ಕೇಳಿ. ನಾನ್ ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದೇನೆ, ಹೌದಾ? ನಾನ್ ನಿನಗೋಸ್ಕರ ರಕ್ತವನ್ನ ಕೊಟ್ಟಿದ್ದೇನೆ, ನಾನ್ ನಿನಗೋಸ್ಕರ ನನ್ನ ದೇಹವನ್ನ ಕೊಟ್ಟಿದ್ದೇನೆ, ನಾನ್ ನಿನಗೋಸ್ಕರ ನನ್ನನ್ನೇ ನಾನು ಕೊಟ್ಟಿದ್ದೇನೆ. ನೀನು ನನಗೋಸ್ಕರ ಏನ್ ಕೊಟ್ಟಿದ್ಯಾ, ಏನ್ ಬಿಟ್ಟಿದ್ಯಾ? ಹೌದಾ? ನಾನ್ ನಿನಗೋಸ್ಕರ ಪರಲೋಕವನ್ನ ಬಿಟ್ಟಿದ್ದೇನೆ, ನಾನ್ ನಿನಗೋಸ್ಕರ ನನ್ನ ತಂದೆಯನ್ನ ಬಿಟ್ಟಿದ್ದೇನೆ, ನಾನ್ ನಿನಗೋಸ್ಕರ ನನ್ನ ಸಿಂಹಾಸನವನ್ನ ಬಿಟ್ಟಿದ್ದೇನೆ, ನಾನ್ ನಿನಗೋಸ್ಕರ ಅಧಿಕಾರವನ್ನ ಬಿಟ್ಟಿದ್ದೇನೆ. ನೀನು ನನಗೋಸ್ಕರ ಏನ್ ಬಿಟ್ಟಿದ್ಯಾ? ಸಭೆಗೆ ಯಾಕೆ ಬಂದಿಲ್ಲ ಅಂತಂದ್ರೆ ಕಾರಣಗಳು ಹೇಳ್ತಾರೆ. ಏನ್ ಕಾರಣ? ಕೆಲಸ. ಇಸ್ ಇಟ್ ದೇವರಿಗಿಂತ ಕೆಲಸ ಇಂಪಾರ್ಟೆಂಟ್ ಅಂತಂದ್ರೆ ದೇವರಿಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ. ದೇವರ ಸಮ್ಮುಖಕ್ಕೆ ಹೋಗಬೇಕೆನ್ನುವಂತ ಒಂದು ನಿರ್ಣಯಿಸಲ್ಪಟ್ಟಂತ ದಿನ ಬಂದಿದೆ. ಆ ದಿನ ನಿನಗೊಂದು ₹1,00,00,000 ಕೊಡ್ತೀನಿ, ಬಾ ಕೆಲಸಕ್ಕೆ ಅಂತ ನೋಡ್ಕೊಡ. ಆ ₹1,00,00,000 ನೀನೇ ಇಟ್ಕೋ, ನಾನು ಸಭೆಗೆ ಹೋಗ್ತೀನಿ. ಯಾಕಂತಂದ್ರೆ ದೇವರಿಗೆ ನಾವು ತೋರಿಸಬೇಕಾದಂತ ಗೌರವ, ಅದು ರೆಸ್ಪೆಕ್ಟ್ ದಟ್ ವಿ ಹ್ಯಾವ್ ಟು ಶೋ. ತುಂಬಾ ಜನಕ್ಕಿರುವಂತೆ ಕೇರ್ಲೆಸ್ ಏನೋ ಗೊತ್ತಾ ಬೇರೆ. ಯಾರು ಕೇಳ್ತಾರೆ ಸಭೆಗೆ ಹೋಗಿಲ್ಲ ಅಂತಂದ್ರೆ, ಯಾರು ಕೇಳ್ತಾರೆ ಚರ್ಚ್ಗೆ ಹೋಗಿಲ್ಲ ಅಂತಂದ್ರೆ, ನೋ ಸರ್, ಸಭೆಗೆ ನಾವು ಬರಬೇಕು, ವಾಕ್ಯವನ್ನ ಕೇಳಬೇಕು. ಯಾಕೆ ಅಂತಂದ್ರೆ ನಮ್ಮನ್ನ ಸರಿ ಮಾಡುವಂತದ್ದು ವಾಕ್ಯವೇ. ವಾಕ್ಯ ನಾವು ಕೇಳಿಲ್ಲ, ವಾಕ್ಯ ನಮ್ಮ ಕಿವಿಗಳಿಗೆ ಬಿದ್ದಿಲ್ಲ ಅಂತಂದ್ರೆ ಪ್ರಿಯರೇ, ನಮ್ಮನ್ನ ನಾವು ಸರಿ ಮಾಡಿಕೊಳ್ಳುವಂತದ್ದು ಅಸಾಧ್ಯ. ನಾವು ಯಾವತ್ತು ಅಂದುಕೊಳ್ಳಬಾರದು ನನಗೆಲ್ಲ ಗೊತ್ತು ಅಂತ. ನಾವು ಯಾವತ್ತು ಅಂದುಕೊಳ್ಳಬಾರದು ಈ ವಾಕ್ಯ ನಾನು ಕೇಳಿದ್ದೇನೆ, ನನಗೆ ಗೊತ್ತು, ನಾವು ಯಾವತ್ತು ಅಂತ ನಮ್ಮನ್ನ ನಾವು ಏನೋ ದೊಡ್ಡದಾಗಿ ನಾವು ಅನ್ಕೊಳ್ಬಾರ್ದು ಪ್ರಿಯರೇ. ದೇವರ ವಾಕ್ಯವನ್ನ ಕೇಳುವುದಕ್ಕೆ ನಾವು ನಮ್ರತೆಯಿಂದ ನಾವು ತಗ್ಗಿಸಿಕೊಂಡವರಾಗಿ ದೇವರಿಗೆ ರೆಸ್ಪೆಕ್ಟ್ ಕೊಡುವುದನ್ನ ನಾವು ಕಲ್ತ್ಕೊಳ್ಳಿ. ಬೇರೆ ಈ ವರ್ಷವಿಡೀ ನಾವು ಕಳೆದಿದ್ದೇವೆ 365 ದಿನಗಳಲ್ಲಿ 363 ದಿನಗಳನ್ನ 363ನೇ ದಿನದಲ್ಲಿ ನಾವಿದ್ದೇವೆ. 363 ದಿನದಲ್ಲಿ ನಾವೇನ್ ಮಾಡಿದ್ದೇವೆ? 363 ದಿನ ಹೇಗೆ ಹೋಗಿದೆ ಪ್ರಿಯರೇ? ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಚರ್ಚಿಗೆ ಬಂದಾಗ ಎಷ್ಟೊತ್ತಿರ್ತೇವೆ ನಾವು? ಚರ್ಚಿಗೆ ಬಂದಾಗ ನಾವು ಎಷ್ಟೊತ್ತಿರ್ತೇವೆ? 1 hour. ವಾಕ್ಯ ಎಷ್ಟೊತ್ತಿರುತ್ತೆ? 1 hour. ಆರಾಧನೆ, ಹಾಡುಗಳು ಎಲ್ಲ ಸೇರಿದ್ರೆ ಇನ್ನೊಂದು ಅವರು 2 hour. ಹೌದಾ? 58 ವಾರಗಳಲ್ಲಿ 2 ಇದ್ದೇವೆ ದೇವರ, ಹೌದಾ, ದೇವರ ಸಮ್ಮುಖದಲ್ಲಿ. ಅಂದ್ರೆ ವರ್ಷದಲ್ಲಿ ಎಷ್ಟು ತಾಸು ನಾವು ದೇವರ ಸಮ್ಮುಖದಲ್ಲಿ ಸ್ಪೆಂಡ್ ಮಾಡ್ತಿದ್ವಿ ಅಂತಂದ್ರೆ ತುಂಬಾ ಲಿಟಲ್. ಇಟ್ಸ್ ವೆರಿ ವೆರಿ ಲಿಟಲ್. ಈ ಲಿಟಿಲ್ ಅಲ್ಲೂ ಕೂಡ ಪ್ರೇರೆ ನಾವು ದೇವರಿಗೆ 100% ಕೊಟ್ಟಿಲ್ಲ ಅಂತಂದ್ರೆ ಪ್ರೇರೆ, ದೇವರ ವಾಕ್ಯ ನಮ್ಗೆ ಇನ್ನೇನು ಅರ್ಥ ಆಗುತ್ತೆ? ದೇವರ ವಾಕ್ಯ ನಮ್ಗೆ ಇನ್ನೇನು ತಿಳಿದು ಬರುತ್ತೆ? ಹೌದಾ? ನಾವು ಸಭೆಗೆ ಬರಲ್ಲ, ನಮ್ಮ ಮಕ್ಕಳನ್ನ ಮಾತ್ರ ಸಭೆಗೆ ಹೋಗಿ ಅವ್ರು ಹೆಂಗ್ ಬರ್ತಾರ ಸಭೆಗೆ? ಬರಲ್ಲ. ನಾವು ಬರಲ್ಲ, ಮಕ್ಕಳನ್ನ ಮಾತ್ರ ಹೋಗಿ ಅಂತ ಹೇಳ್ತೇವೆ. ಹೆಂಗ್ ಬರ್ತಾರೆ ಮಕ್ಕಳು ಬರ್ಬೇಕಂತಂದ್ರೆ ಮೊದಲು ತಂದೆ ತಾಯಿಗಳು ಬರಬೇಕು. ಮಕ್ಕಳು ಬರ್ಬೇಕಂದ್ರೆ ಮೊದಲು ಅಪ್ಪ ಅಮ್ಮ ಸಭೆಗೆ ಬಂದು ಕೂತ್ಕೊಳ್ಬೇಕು. ಅವ್ರು ಕೂತ್ಕೊಂಡ್ರೆ ಅವ್ರು ಕೂತಿರುವಂತದ್ದನ್ನ ನೋಡಿ ಮಕ್ಕಳು ಬರ್ತಾರೆ. ನಮಗ ಆ ಕಾನ್ಸೆಪ್ಟ್ ನಮಗೆಲ್ಲ ಪ್ರೇರೆ. ನೀನ್ ಹೋಗು, ನಾನು ಇಲ್ಲೇ ಇರ್ತೇನೆ, ನೀನ್ ಇರೋ ಚೆನ್ನಾಗಿ, ನಾನು ಹಿಂಗ್ ಹಾಳಾಗುತ್ತೇನೆ. ನೋ, ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್. ಸೊ ಪ್ಲೀಸ್, ದೇವರ ವಾಕ್ಯ ಶ್ರೇಷ್ಠವಾದದ್ದು. ದಾವೀದನ ಹೇಳುವಂತಹ ಮಾತು, ಸ್ವಾಮಿ ನಿನ್ನ ಸಮ್ಮುಖದಲ್ಲಿ, ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಒಂದೊಂದು ದಿನವೂ ಕೂಡ ನನಗೆ ಎಷ್ಟೋ ವರ್ಷಗಳಿಗಿಂತ ಶ್ರೇಷ್ಠವಾಗಿದೆ. ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನನಗೆ ಸಿಗುವಂತ ಸಂತೋಷ ಬೇರೆ ಎಲ್ಲೂ ಕೂಡ ನನಗೆ ಸಿಗುವುದಿಲ್ಲ. ನಿನ್ನ ವಾಕ್ಯ ಜೇನುತುಪ್ಪಕ್ಕಿಂತಲೂ, ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಎಷ್ಟೋ ಮಧುರವಾಗಿದೆ, ಎಷ್ಟೋ ಸಿಹಿಯಾಗಿದೆ. ಯಾಕೆ ದಾವೀದನಿಗೆ ದೇವರ ಸನ್ನಿಧಾನ ಅಂತಂದ್ರೆ ಅಷ್ಟಿಷ್ಟ ಅಂತಂದ್ರೆ ಅದರ ರುಚಿ ದಾವೀದನಿಗೆ ಗೊತ್ತಾಗಿದೆ. ನಮಗೆ ಗೊತ್ತಾಗಿದೆ ದೇವರ ರುಚಿ, ನಮಗೆ ಗೊತ್ತಾಗಿದೆ ದೇವರ ಆ ಪ್ರೀತಿ, ಆ ತ್ಯಾಗ, ಆ ಶ್ರೇಷ್ಠತೆ. ಸೊ ಸರ್, ಈ ದಿನ ಯಾವುದೇ ರೀತಿಯಾದಂತ ವಾಕ್ಯಗಳನ್ನ ಹೇಳಲಿಕ್ಕೆ ನಾನು ಇವತ್ತು ನಿಂತಿಲ್ಲ. ಐ ಆಮ್ ನಾಟ್ ಪ್ರೀಚಿಂಗ್. ನಾನು ಪ್ರೀಚ್ ಮಾಡ್ಲಿಕ್ಕೆ ಇವತ್ತು ನಾನು ನಿಂತಿಲ್ಲ. ದರ್ ಇಸ್ ನಥಿಂಗ್ ಟು ಪ್ರೀಚ್. ಇವಾಗ ಏನೇ ಹೇಳಿದ್ರು ಕೂಡ ಎಲ್ಲಿಂದ ಹೇಳ್ತೇವೆ ನಾವು? ಬೈಬಲ್ ಅಲ್ಲಿ ಏನಿದೆಯೋ ಅದನ್ನೇ ನಾವು ಹೇಳ್ತೇವಲ್ಲ. ಬೈಬಲ್ ಇಂದ ಹೊರಗೆ ಹೇಳಿದ್ರೆ ಅದು ಸುಳ್ಳು ಬೋಧನೆ. ಅರ್ಥ ಮಾಡ್ಕೊಳ್ಳಿ. ಬೈಬಲ್ ಬಿಟ್ಟು ಹೊರಗೆ ಏನೇ ಹೇಳಿದರೂ ಕೂಡ ಅದು ಸುಳ್ಳು ಬೋಧನೆ. ಎಷ್ಟೊತ್ತು ನಾವು ಬೈಬಲ್ ಮೇಲೆ ನಿಂತಿರ್ತೇವೆ, ಬೈಬಲ್ ಟ್ರ್ಯಾಕ್ ಅಲ್ಲಿ ನಾವಿರ್ತೇವಲ್ಲ ಪ್ರಿಯರೇ, ಸತ್ಯವಾದಂತ ಬೋಧನೆಯಲ್ಲಿ ನಾವಿದ್ದಂಗೆ. ಬೈಬಲ್ ಟ್ರ್ಯಾಕ್ ತಪ್ಪಿದ್ಯಾ,
ಅಲ್ಲಿ ಬೋಧನೆ ಇರಲ್ಲ, ಏನಿರುತ್ತೆ? ಕಥೆಗಳಿರ್ತವೆ. ತುಂಬಾ ಜನ ಮೆಸೇಜ್ ಹೇಳ್ತಿರ್ತಾರೆ, ಅಪ್ಪ ಕೇಳಿದ್ರಪ್ಪ, ಎಷ್ಟೊತ್ತು ಹೇಳಿದ್ರು ಕೇಳ್ಬೇಕನ್ಸುತ್ತೆ. ಯಾಕೆ ಹೇಳಿ? ಎಷ್ಟೊತ್ತು ಹೇಳಿದ್ರು ಕೇಳ್ಬೇಕನ್ಸುತ್ತೆ. ಯಾಕೆ ಹೇಳಿ? ಅವ್ರು ವಾಕ್ಯ ಹೇಳಲ್ಲ. ಅವರು ವಾಕ್ಯ ಹೇಳಲ್ಲ. ವಾಕ್ಯ ಹೇಳಿದಾಗ ಮಾತ್ರ, ವಾಕ್ಯ ಹೇಳಿದ 5 ನಿಮಿಷಕ್ಕೆ ತಲೆ ಅಲ್ಲಾಡ್ತಿರುತ್ತೆ, ಹಿಂಗೆ ಡಿಸಿನೆಸ್ ಬರ್ತಿರುತ್ತೆ, ಹಿಂಗೆ 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 ಮುಂದೆ ಹಿಂದಕ್ಕೆ ಅಲ್ಲಾಡ್ತಿರುತ್ತೆ. ಯಾಕೆ ಅಂತಂದ್ರೆ ಅವರು ವಾಕ್ಯ ಹೇಳ್ತಿದ್ದಾರೆ. ವಾಕ್ಯ ಹೇಳಿದ್ರೆ ನಮ್ ತಲೆಗಳಿಗೆ ಹೋಗಲ್ಲ. ವಾಕ್ಯದ ಹೆಸರಲ್ಲಿ ಏನ್ ಹೇಳ್ಬೇಕು? ಕಥೆಗಳನ್ನ ಹೇಳಿ ಕಾಮಿಡಿಗಳನ್ನ ಮಾಡುತ್ತಿದ್ರೆ ನಮ್ಗೆ ಅಪ್ಪ ಸೂಪರ್ ಅಪ್ಪ, ಇವರು ಸೂಪರ್ ಮೆಸೇಜ್ ಹೇಳ್ತಿದ್ದಾರೆ, ಅವ ಇವ್ರನ್ನ ಇನ್ನೊಂದ್ಸತಿ ಕರ್ಸ್ಬಿಟ್ಟು ವಾಕ್ಯ ಹೇಳಿಸ್ಬೇಕು, ಇನ್ನೊಂದ್ಸತಿ ಕರ್ಸ್ಬಿಟ್ಟು ವಾಕ್ಯ ಹೇಳಿಸ್ಬೇಕು. ಪಾಸ್ಟ್ ಹೇಳ್ತಿರ್ತಾರೆ, ಇವ್ರನ್ನ ಇನ್ನೊಂದ್ಸತಿ ಕಳಿಸ್ಬೇಕು. ತಪ್ಪು ಅಂತ ನಾನು ಹೇಳ್ತಿಲ್ಲ ಪ್ರೇರೆ, ಆದ್ರೆ ಯಾವುದು ವಾಕ್ಯಕ್ಕೆ ಸಂಬಂಧಪಟ್ಟದ್ದು, ಯಾವುದು ವಾಕ್ಯಕ್ಕೆ ವ್ಯತಿರೇಕವಾದಂಥದ್ದು ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಲು ಕಲಿತುಕೊಳ್ಳಲು ಪ್ರಾರ್ಥಿಸಿದೆ. ಹಾಗಾಗಿ ಯಾವುದು ಸತ್ಯವಾದ ಬೋಧನೆ, ಯಾವುದು ಅಸತ್ಯವಾದಂತ ಬೋಧನೆ ಎನ್ನುವಂಥದ್ದು ಎಲ್ಲಿಂದ ನಾವು ಗೊತ್ತಾಗುತ್ತೆ? ವಾಕ್ಯದಿಂದ. ನಿನ್ನ ಮಾತು ಹೌದಂದರೆ ಹೌದು, ಇಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಏನಾದ್ರು ಬಂತು ಅಂತಂದ್ರೆ ಅದು ಎಲ್ಲಿಂದ ಬರುತ್ತಂತೆ? ಎಲ್ಲಿಂದ ಬರುತ್ತೆ? ಸೈತಾನನಿಂದ ಬರುತ್ತೆ. ವಾಕ್ಯದಲ್ಲಿ ಹೌದಂತ ಹೇಳುತ್ತಾ? ಹೌದಂತ ಹೇಳು. ಇಲ್ಲ ಅಂತ ಹೇಳುತ್ತಾ? ಇದಕ್ ಬಿಟ್ಟು ಇನ್ನು ಜಾಸ್ತಿ ಏನಾದ್ರು ಬರುತ್ತಾ? ಅದೆಲ್ಲಿಂದ ಬಂತು? ಸೈತಾನನಿಂದ ಬಂತು. ಆ ಸೈತಾನನ ಯಾರು? ನಮ್ಗೆ ಎರಡನೇ ದೇವರು. ದೇವರು ಮೊದಲನೇವ್ರು ಇರ್ತಾರೆ. ಸೈತಾನನ ಹೆಂಗ್ ಗೊತ್ತಾ ಪ್ರಿಯರು? ನಮ್ಗೆ ಎರಡನೇ ದೇವರು. ಹೆಂಗಿರ್ತಾನೆ ಸೈತಾನನು ಕೂಡ? ದೇವರಿದ್ದಂಗೆ ಇರ್ತಾನೆ. ದೇವ್ರು ಹೆಂಗಿರ್ತಾರಂತೆ? ದೇವ್ರು ಹೆಂಗಿರ್ತಾರೆ? ಯಾರು ಸಮೀಪಕ್ಕೆ ಬರದೇ ಇರುವಷ್ಟು ತೇಜಸ್ಸಿನಲ್ಲಿ ತನ್ನನ್ನು ತಾನು ಪ್ರತ್ಯೇಕಪಡಿಸಿಕೊಂಡವನಾಗಿ ಬೆಳಕಿನಲ್ಲಿರುವಂತವರು ದೇವರು. ಹೌದಾ? ದೇವರನ್ನ ನಮ್ಮ ಹೆಂಗ್ ತೋರಿಸ್ತಾರೆ ಹೇಳಿ? ಮೂವಿಗಳಲ್ಲಿ, ನೋಡಿದ್ದೇವೆ ಸಿನಿಮಾಗಳನ್ನ. ಸಿನಿಮಾಗಳಲ್ಲಿ ದೇವ್ರನ್ನ ಹೆಂಗ್ ತೋರಿಸ್ತಾರೆ ಹೇಳಿ? ಫುಲ್ಲು ಲೈಟ್. ಹೌದಾ? ಹಿಂಗೆ ಝೂಮ್ ಮಾಡಿದ್ರೆ ಫುಲ್ಲು ಲೈಟ್ ಹಂಗೆ ದೊಡ್ಡದಾಗ ಬಡಿಬೇಕು. ಯಾಕಂದ್ರೆ ದೇವ್ರ ಲೈಟ್ ಅಲ್ಲಿ ಇರ್ತಾರೆ. ಸೈತಾನನ ಹೆಂಗ್ ತೋರಿಸ್ತಾರೆ? ಫುಲ್ ಡಾರ್ಕ್, ಕತ್ಲು, ಬ್ಲಾಕ್. ಅಲ್ಲಿ ನಮ್ಗೆ ದೆವ್ವನ ತೋರಿಸ್ತಾರೆ. ಹೌದಾ? ಸೈತಾನನ ಹಂಗಿರಲ್ಲ ಸರ್. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಸೈತಾನನ ಕತ್ಲಲ್ಲಿ ಇರಲ್ಲ. ಎಲ್ಲಿರ್ತಾನೆ ಗೊತ್ತಾ? ಆ ಲೈಟ್ ಪಕ್ಕದಲ್ಲಿ ಇನ್ನೊಂದು ಲೈಟ್ ಇರುತ್ತೆ, ಆ ಲೈಟ್ ಅಲ್ಲಿ ಇರ್ತಾನೆ. ಯಾರಿದು? ಸೈತಾನನ ಲೈಟ್. ಸೈತಾನನು ಕೂಡ ಹೆಂಗಿರ್ತಾನೆ ಗೊತ್ತಾ ಪ್ರಿಯರೇ? ದೆವ್ವನು ಕೂಡ ದೇವರಿದ್ದಂಗೆ ಇರ್ತಾನೆ. ಯಾಕಂತಂದ್ರೆ ಒಂದಿನ ದೇವ್ರ ಹತ್ರ ಇದ್ದವನೇ ಈ ದೆವ್ವನು ಕೂಡ. ಎಲ್ಲಿದ್ದವನು? ದೇವ್ರ ಹತ್ರ ಇದ್ದವನು. ದೇವ್ರ ಹೆಂಗಿರ್ತಾನೋ ಇವನಿಗೆ ಗೊತ್ತು. ನಾವೇನ್ ಅಂದ್ಕೊಳ್ತೇವೆ ಗೊತ್ತಾ ಪ್ರಿಯರೇ? ಓಕೆ, ಇದು ಲೈಟೇ, ಈ ಲೈಟ್ ನನಗೆ ಏನ್ ಹೇಳ್ತಿದೆ? ಚರ್ಚ್ಗೆ ಹೋಗ್ಬೇಡ ಅಂತ ಹೇಳ್ತಿದೆ. ಒಂದೇ ಲೈಟ್ ಅಲ್ವಾ, ಒಂದೇ ತರ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಯಾವ ಲೈಟ್ ನ ನಂಬೇಕೋ ಗೊತ್ತಿಲ್ಲ ಅಂತೇಳಿ ಚರ್ಚ್ಗೆ ಹೋಗೋದು ನಂಬಿಡ್ತೇವೆ. ಆದ್ರೆ ಇದು ಒರಿಜಿನಲ್ ಲೈಟ್ ಅಂತಂದ್ರೆ ಒರಿಜಿನಲ್ ಲೈಟ್. ಇವಾಗ ನೋಡಿ, ಬಿಸ್ಲರಿ ಅನ್ನುವಂತ ವಾಟರ್ ಬಾಟಲ್ ಇದೆಯಾ? ಬಿಸ್ಲರಿ ದೊಡ್ಡ ವಾಟರ್ ಬಾಟಲ್ ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇನ್ ಇಂಡಿಯಾ. ಇವಾಗ ನೀವು ಬಿಸ್ಲರಿ ವಾಟರ್ ಬಾಟಲ್ ಕೇಳಿ ಎಲ್ಲಾದ್ರೂ, ಯಾವುದೇ ಅಂಗಡಿ ಎಲ್ಲಾದ್ರೂ ಸಿಗಲ್ಲ ನಿಮಗೆ. ಬಿಸ್ಲರಿ ಒನ್ ಆಫ್ ದಿ ಫೇಮಸ್ ಅಂಡ್ ಟಾಪ್ ವಾಟರ್ ಸೆಲ್ಲಿಂಗ್ ಕಂಪನಿ. ಆದ್ರೆ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಬಿಸ್ಲರಿ ಅಂತ ಕೇಳಿ ನಿಮ್ಗೆ ವಾಟರ್ ಬಾಟಲ್ ಸಿಗಲ್ಲ. BISELERY ಅದರ ಸ್ಪೆಲ್ಲಿಂಗ್. ಡೂಪ್ಲಿಕೇಟ್ ಕಂಪನಿ ಬಂದ ಏನ್ ಮಾಡ್ದ ಗೊತ್ತಾ? RY ಜಾಗದಲ್ಲಿ RI ಇಟ್ಟ. ಒಂದೇ ಅರ್ಥ, ಒಂದೇ ಮಾತು, ಸೇಮ್. ಬಿಸ್ಲರಿ, ಇದನ್ನು ಬಿಸ್ಲರಿನೇ. ಸೇಲ್ ಮಾಡೋದನ್ನ ಶುರು ಮಾಡ್ದ. 50% ಶೇರ್. ಬಿಸ್ಲರಿ 50% ಶೇರ್. ಎಲ್ಲರೂ ಬಿಸ್ಲರಿ ಅನ್ಕೊಂಡು ಅದನ್ನೇ ತಗೊಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಇದು ಫ್ರಾಡ್ ಅಂತ ಹೇಳಿ. ಇನ್ನೊಬ್ಬ ಬಂದ್ಬಿಟ್ಟು ಬಿಸ್ಲರಿಯಲ್ಲಿರುವಂತ ಐನ ಈ ಕಡೆ ಮಾಡ್ದೆ, ಈನ ಈ ಕಡೆ ಮಾಡ್ದೆ, ಏನೋ ಮಾಡ್ಬಿಟ್ಟು ಜಿಮ್ಮಿಕ್ ಮಾಡ್ಬಿಟ್ಟು ಇನ್ನೊಂದು ಬಾಟಲ್ ನ ಲಾಂಚ್ ಮಾಡ್ದ. ಇವನಿಗೆ ವಾಟರ್ ಶೇರ್ ಬರ್ತಿದೆ, ಕಂಪನಿ ಶೇರ್ ಬರ್ತಿದೆ, ಪ್ರಾಫಿಟ್ಸ್. ಜನಗಳು ಮೋಸ ಆಗ್ತಿದೆ. ಒರಿಜಿನಲ್ ಬಾಟಲ್ ಒಂದಿರುತ್ತೆ, ಅದರ ಡೂಪ್ಲಿಕೇಟ್ ಮಾತ್ರ ಸಾವಿರಾರು ಇರುತ್ತೆ. ದೇವರ ವಾಕ್ಯ ಒಂದಿರುತ್ತೆ, ದೇವರ ಹೇಳುವಂತ ಮಾತೊಂದಿರುತ್ತೆ, ಆದ್ರೆ ದೇವರ ಮಾತಿಗೆ ವ್ಯತಿರೇಕವಾಗಿರುತ್ತೆ ಡೂಪ್ಲಿಕೇಟ್ ಮಾತುಗಳಿರ್ತವೆ. ನೋಡಿ ಪ್ರೇರೆ, ಲೋಕದಲ್ಲಿ ನಿಮಗೆ ಕೋಟ್ಯಾಂತರ ಮಾತುಗಳು ಸಿಗ್ತವೆ, ಆದ್ರೆ ಒರಿಜಿನಲ್ ಯಾವತ್ತು? ಇವಾಗ 2,000 ರೂಪಾಯಿ ನೋಟಿಲ್ಲ ಬಿಡಿ, 500 ರೂಪಾಯಿ ನೋಟಿಲ್ಲ, 500 ರೂಪಾಯಿ ನೋಟ್ ಕೈ ಕೊಟ್ರು ಅಂತ ಅಂದ್ಕೊಳ್ಳಿ, ಮರ್ಸ್ಬಿಟ್ಟು ಜೇಬಲ್ಲಿ ಇಟ್ಕೊಂಡ್ಬಿಡ್ತೀವಿ. ಹಂಗೆ ಏನ್ ಮಾಡ್ತೀವಿ? ಇವಾಗ ಸ್ವಲ್ಪ ನೋಡೋದು ಕಡಿಮೆ. ಹಳೆ ನೋಟ್ಗಳಿದ್ವು, ಹಳೆ ನೋಟುಗಳು. ಆ ನೋಟು ಕೈಗೆ ಬಂದಿದ ತಕ್ಷಣ ಫಸ್ಟ್ ಹಿಂಗ್ ಎತ್ತಾರೆ, ತಿರುಗಿಸ್ತಾರೆ, ಹಿಂಗ್ ನೋಡ್ತಾರೆ, ಎಲ್ಲಾ ನೋಡ್ಬಿಟ್ಟು ಕನ್ಫರ್ಮೇಶನ್ ಬಂದ ಮೇಲೆ ಪರ್ಸ್ಗೆ ಹೋಗುತ್ತೆ ಅದು. ಹೌದಾ? ಯಾಕೆ ನೋಡಿದ್ರು? ಏನಿತ್ತು ನೋಡಕ್ಕೆ ಅಂತಂದ್ರೆ ಒಂದು ಸೀಕ್ರೆಟ್ ಇರುತ್ತೆ ಅದರಲ್ಲಿ.
ಗಾಂಧಿ ತಾತ ಈ ಕಡೆ ಹೆಂಗಾದ್ರೆ ಇರ್ತಾರ ಆ ಕಡೆನೂ ಕೂಡ ಕಾಣದಂಗೆ ಇರ್ತಾರ, ಅದು ಲೈಟ್ ಅಲ್ಲೇ ಕಾಣಿಸುತ್ತೆ. ಹೌದಾ? ಹಳೆ ನೋಟ್ಗಳಲ್ಲಿ ಹಿಂಗ್ ತಿರುಗಿಸಿ ವೈಟ್ ಕಲರ್ ಆಗಿ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ, ಅಲ್ಲೂ ಕೂಡ ಗಾಂಧಿ ತಾತ ಇರ್ತಾರೆ. ಆ ಗಾಂಧಿ ತಾತ ಕಾಣಿಸ್ಬೇಕು ಅಂತಂದ್ರೆ ಸ್ವಲ್ಪ ಬೆಳಕಿರಬೇಕು, ಅದನ್ನ ಮೇಲೆ ಕಾಣಿಸ್ತಾರೆ. ಮತ್ತೆ ಇನ್ನು ಏನೇನೇನೇನ ಇರ್ತವೆ, ಅದನ್ನೆಲ್ಲ ನೋಡಿ ಕನ್ಫರ್ಮೇಶನ್ ಸಿಕ್ಕಿದ್ರೇನೆ ಜೈಲು. ಇವಾಗ ಒಂದ್ 500 ರೂಪಾಯಿ ನೋಟ್ ತಗೊಂಡ್ರೇನೆ ಇಷ್ಟೊಂದು ಚೆಕ್ ಮಾಡ್ತಿರುವಂತ ನಾವು ವಾಕ್ಯವನ್ನ ಚೆಕ್ ಮಾಡ್ತಿದ್ದೇವ, ಬೈಬಲ್ ಅನ್ನ ಚೆಕ್ ಮಾಡ್ತಿದ್ದೇವ. ಇದು ಸರಿಯಾದದ್ದ, ಇದು ಸರಿಯಾದಂತದ್ದಲ್ವಾ, ಇದು ಪರ್ಫೆಕ್ಟಾ, ಇದು ನಾನ್ ಪರ್ಫೆಕ್ಟಾ? ಯಾಕೆ ಕೇರ್ಲೆಸ್? ದೇವರ ವಾಕ್ಯ ಚರ್ಚ್ ಭಾನುವಾರ ಹೋಗೋಣ, ಭಾನುವಾರ ಬರೋಣ, ಭಾನುವಾರ ಮನೆಯಿಂದ ಬಂದ ತಕ್ಷಣ ಚಿಕನ್ ತಂದ್ಕೊಂಡ್ ಬರ್ಬೇಕು, ಚಿಕನ್ ಅಡಿಗೆ ಮಾಡ್ಕೊಳ್ಬೇಕು, ಅದು ಭಾನುವಾರ. ನೋ ಸರ್, ದಿಸ್ ಇಸ್ ನಾಟ್ ಸಂಡೇ. ಸಂಡೇ ಈಸ್ ಮೆಂಟ್ ಟು ಬಿ ಗಾಡ್. ಸಂಡೇ ಈಸ್ ಟು ಬಿ ಗಾಡ್ ಅಂತಂದ್ರೆ ದೇವರಿಗೆ ಸಮರ್ಪಿಸುವಂತ ದಿನವಾಗಿದೆ. ಸೊ ಪ್ರಿಯ ದೇವರ ಮಕ್ಕಳೇ, ದೇವರಿಗೋಸ್ಕರ ನಾವು ಏನ್ ಮಾಡಿದ್ದೇವೆ ಅನ್ನುವಂಥದ್ದು ಓವರ್ ಆಲ್ ಕಾನ್ಸೆಪ್ಟ್. ವಾಟ್ ವಿ ಹ್ಯಾವ್ ಡನ್ ಫಾರ್ ಗಾಡ್ ಅದು ದೇವರು ಲೆಕ್ಕಕ್ಕೆ ಬರ್ಕೊಳ್ತಿರ್ತಾನೆ. ದಾವೀದನು ಹೇಳ್ತಾನೆ, ನಿನ್ನ ಹೆಜ್ಜೆಗಳನ್ನ ನಾನು ಬರೆದಿದ್ದೇನೆ, ನಿನ್ನ ಪ್ರತಿಯೊಂದು ಕಣ್ಣೀರನ್ನು ಕೂಡ ನಾನು ಭದ್ರ ಮಾಡಿಟ್ಟಿದ್ದೇನೆ. ಯಾಕೆ? ನಿನಗೇನೋ ನೋವಾಯ್ತು ಅಂತ ನಿನ್ ಕಣ್ಣೀರನ್ನ ನಾನು ಬರೆದಿಟ್ಟಿಲ್ಲ. ನಿನಗ್ ನೋವಾಗಿರೋದ್ರಿಂದ ನೋವು ಬಂದಾಗ ಅಳ್ತೀವಲ್ಲ, ಆ ಕಣ್ಣೀರನ್ನಲ್ಲ, ನನ್ನ ಸೇವೆಯ ನಿಮಿತ್ತವಾಗಿ, ನನ್ನ ಕೆಲಸದ ನಿಮಿತ್ತವಾಗಿ ನೀನು ಪಟ್ಟಂತ ಶ್ರಮೆಯ ಮೂಲಕವಾಗಿ ಬಂದಂತ ಕಣ್ಣೀರನ್ನ ನಾನು ಮರೆತಿಲ್ಲ. ಐ ಆಮ್ ದೇರ್ ವಿತ್ ಯು. ನನಗೋಸ್ಕರ ನೀನು ಕಾಲು ಹೆಜ್ಜೆಯನ್ನ ಎತ್ತಿ ಇಟ್ಟಿದ್ಯಲ್ಲ, ಆ ಹೆಜ್ಜೆಗಳನ್ನು ಕೂಡ ನಾನು ಮರೆತಿಲ್ಲ, ನಾನು ಬರೆದಿಟ್ಕೊಳ್ತಿದ್ದೆ. ನನಗೋಸ್ಕರ ನೀನು ಏನೇ ಮಾಡಿದರೂ ಕೂಡ ನೆವರ್ ಎವರ್ ಥಿಂಕ್ ದಟ್ ಗಾಡ್ ವಿಲ್ ಫರ್ಗೆಟ್. ನೋ, ದೇವರು ಎಂದಿಗೂ ಮರೆಯೋ ಆತನಲ್ಲ. ನಾವು ಅನ್ಕೊಳ್ತೇವೆ, ಅವ್ರು ನನ್ನ ನೋಡ್ತಿಲ್ಲ, ಇವ್ರು ನನ್ನ ನೋಡ್ತಿಲ್ಲ, ಅವ್ರು ನನ್ನ ಮೆಚ್ಕೊಳ್ತಿಲ್ಲ. ಯಾರನ್ನ ಯಾಕೆ ಮೆಚ್ಕೊಳ್ಬೇಕು? ಯಾರನ್ನ ಮೆಚ್ಕೊಳ್ಬೇಕು? ದೇವರು ನಮ್ಮನ್ನ ಮೆಚ್ಕೊಳ್ಬೇಕು. ದೇವರ ಮೆಚ್ಚಿಕೊಳ್ಳುವ ಕೆಲಸಗಳನ್ನ ನಾವು ಹಾಗಾಗಿ ಯಾವಾಗ್ಲೂ ಕೂಡ ನಾವು ದೇವರನ್ನ ದೃಷ್ಟಿಸುತ್ತಾ ದೇವರ ಮುಖವನ್ನ ನೋಡುತ್ತಲೇ ಇರಬೇಕು. ಯಾರಾದ್ರೆ ದೇವರನ್ನ ದೃಷ್ಟಿಸುತ್ತಾರೋ ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಯಾರ ಆತನ ಮುಖವನ್ನು ನೋಡ್ತಾರೋ, ನಾವು ಆತನ ಮುಖವನ್ನ ನೋಡೋದು ಯಾವತ್ತೋ ಬಿಟ್ಬಿಟ್ಟಿದ್ದೇವೆ. ಯಾರ ಮುಖವನ್ನ ನೋಡ್ತೇವೆ? ಮನುಷ್ಯರ ಮುಖಗಳನ್ನ ನೋಡ್ತೇವೆ. ಅವ್ರು ನನ್ನ ನೋಡ್ತಿದಾರೆ, ಇವ್ರು ನನ್ನ ನೋಡ್ತಿದ್ದಾರೆ, ಅವ್ರು ನನ್ನನ್ನ ಮೆಚ್ಕೊಳ್ತಿದ್ದಾರೆ. ನೋ ಸರ್, ಯಾರನ್ನ ಮೆಚ್ಕೊಳ್ಬೇಕಾಗಿಲ್ಲ, ದೇವರು ನೋಡಿದರೆ. ನೀನು ಉಪವಾಸವಿದ್ದಾಗ ಯಾರಿಗೆ ಕಾಣಿಸ್ಬೇಕಂತ ವಾಕ್ಯ ಹೇಳ್ತಿದೆ? ಯಾರಿಗೆ ಕಾಣಿಸ್ಬೇಕು ಉಪವಾಸವಿದ್ದಾಗ? ಬನ್ನಿ ಚರ್ಚಿಗೆ ಬಂದ್ಬಿಡಿ ಎಲ್ಲಾರು. ಯಾರ್ಯಾರು ಎಷ್ಟೆಷ್ಟು ದಿನ ಉಪವಾಸ ಇದ್ದೀರಾ ಲೆಕ್ಕ ಹೇಳಿ. 1 ದಿನ, 2 ದಿನ, 3 ದಿನ ಹೇಳಿಲ್ಲ ವಾಕ್ಯ. ಏನ್ ಹೇಳಿದೆ? ನೀನು ಉಪವಾಸವಿರಬೇಕು ಅನ್ಕೊಂಡಿದ್ಯಾ? ಶಟ್ ಅಪ್. ಸ್ನಾನ ಮಾಡು, ಒಳ್ಳೆ ಎಣ್ಣೆ ತಗೋ, ತಲೆಗೆ ಹಾಕೊಳ್ಳೋ ಎಣ್ಣೆ ತಗೋ, ಹಾಕೋ. ಎಲ್ಲಿಗೋಗು? ಮನೆ ಒಳಗೋಗಿ ಬಾಗಿಲು ಹಾಕೊಂಡು, ಮನೆ ಒಳಗಡೆ ಒಂದು ಮೂಳೆ ಇರುತ್ತಲ್ಲ, ಅಲ್ಲಿಗೋಗ್ಬಿಟ್ಟು ರಹಸ್ಯದಲ್ಲಿ ಅಂತರಂಗದಲ್ಲಿ ನೋಡುತ್ತಿರುವಂತ ನಿನ್ನ ತಂದೆಗೆ ನೀನು ಪ್ರಾರ್ಥನೆ ಮಾಡು. ದಿಸ್ ಈಸ್ ಉಪವಾಸ, ದಿಸ್ ಈಸ್ ಫಾಸ್ಟಿಂಗ್. ನಾವೇನು ಮಾಡ್ತೇವೆ ಅಂತಂದ್ರೆ 20 ದಿನ ಉಪವಾಸದಲ್ಲಿದ್ದೇವೆ, 30 days ಫಾಸ್ಟಿಂಗ್, 40 days ಫಾಸ್ಟಿಂಗ್. ಫಾಸ್ಟಿಂಗ್ ಮಾಡೋದು ತಪ್ಪಲ್ಲ. ಎಲ್ರಿಗೂ ಟಮಟೆ ಹೊಡ್ಕೊಂಡು ಹೇಳ್ತೀವಿ ನೋಡಿ, ಎಲ್ರಿಗೂ ಹೇಳ್ಕೊಂಡು ಹೋಗ್ತೇವೆ ನೋಡಿ. ಯಾರಾದರೂ ನಿನ್ನ ಮುಂದೆ ಬಂದು ನೀನು ಉಪವಾಸಿ ಎಂದು ಅವರಿಗೆ ತಿಳಿದರೆ ನಿನಗೆ ಬರಬೇಕಾದಂತ ಪ್ರತಿಫಲ ನಿನಗೆ ಆಗಲೇ ಬಂತು. ವಾಕ್ಯ ಹೇಳಿದ್ಯಾ ಪ್ರಿಯರೇ? ಯಾರಾದರೂ ನಿನಗೆ ಕಾಣಿಸಿಕೊಂಡು ನೀನು ಉಪವಾಸಿ ಎಂದು ಅವರಿಗೆ ತಿಳಿದರೆ, ನೀನು ಹೇಳಿದರೆ ನಿನಗೆ ಬರಬೇಕಾದಂತ ಪ್ರತಿಫಲ ನಿನಗೆ ಬಂದಿರುವುದರಿಂದ ದೇವರಿಂದ ಬರುವಂತ ಪ್ರತಿಫಲ ನಿನಗೆ ಬರಲ್ಲ. ಹೇಗೆ ನಾವು ಉಪವಾಸ ಮಾಡಬೇಕು ಅಂತಂದ್ರೆ, ರಹಸ್ಯದಲ್ಲಿ ಅಂತರಂಗದಲ್ಲಿ ನೋಡುತ್ತಿರುವಂತ ನಿನ್ನ ತಂದೆಗೆ ಕಾಣುವಂತ ಉಪವಾಸಗಳನ್ನ ನಾವು. ಹಾಗಾಗಿ ಮನುಷ್ಯರಿಗೆ ಕಾಣಿಸುವಂತ ಉಪವಾಸಗಳು ಬೇಡ. ಹಾಗಂತೇಳಿ ಸಭೆಗಳಿಗೆ ಹೋಗ್ತಿದ್ದೀರಾ, ಸಭೆಗಳಲ್ಲಿ ಉಪವಾಸ ಮಾಡ್ತಿದ್ದೀರಾ, ಅದನ್ನ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಸಭೆಗಳಿಗೆ ಹೋಗಿ ಮಾಡಬೇಕಾದಂತ ಉಪವಾಸಗಳು ತಪ್ಪು ಅಂತ ನಾನು ಹೇಳ್ತಿಲ್ಲ. ಉಪವಾಸ ಹೇಗಿರಬೇಕು ಅಂತಂದ್ರೆ, ಯು ಶುಡ್ ನಾಟ್ ಟು ಬಿ ಇನ್ಫಾರ್ಮ್ ಟು ದ ಥರ್ಡ್ ಪರ್ಸನ್. 3ನೇ ವ್ಯಕ್ತಿಗೆ ಗೊತ್ತಾಗಬಾರ್ದು ನೀನು ಉಪವಾಸಿ. ಉಪವಾಸ ಅಂತಂದ್ರೆ ಏನ್ ಹೇಳಿ? ತಿಂಡಿ ಬಿಡೋದು. ಹೌದಾ? ತಿಂಡಿ ಬಿಟ್ಟಿರೋದೇ ಉಪವಾಸ. ಹೌದಾ? ಊಟ ಬಿಟ್ಟಿರೋದೇ ಉಪವಾಸ. ಬೈಬಲ್ ಅಲ್ಲಿ ದೇವರು ಹೇಳುವಂತ ಉಪವಾಸ ಏನೋ ಗೊತ್ತಾ? ನೀವು ಲೋಕಕ್ಕೆ ಬೇರೆಯಾಗಿ
ಲೋಕದಲ್ಲಿರುವಂತ ಕಲ್ಮಶದಿಂದ ದೂರವಾಗಿ, ಲೋಕದಲ್ಲಿರುವಂತ ಮಲಿನಗಳನ್ನ, ನೇತ್ರಾಶೆ, ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಇವುಗಳಿಂದ ದೂರವಾಗಿರುವಂತದ್ದೇ ನಿಜವಾದಂತ ವಾಸ. ನಾವು ಊಟ ಬಿಡ್ತೇವೆ, ಟಿವಿ ಬಿಡಲ್ಲ. ಊಟ ಬಿಡ್ತೇವೆ, ಕೆಲಸ ಬಿಡಲ್ಲ. ಊಟ ಬಿಡ್ತೇವೆ, ಮೊಬೈಲ್ ಬಿಡಲ್ಲ. ಊಟ ಬಿಡ್ತೇವೆ, ಆಮೇಲೆ ಫ್ರೆಂಡ್ಸ್ ಕೆಟ್ಟ ಸಹವಾಸವನ್ನ ನಾವು ಊಟ ಬಿಡ್ತೇವೆ, ಕುಡಿಯೋದನ್ನ ಬಿಡಲ್ಲ. ಊಟ ಬಿಡ್ತೇವೆ, ಸೀಕ್ರೆಟ್ ಆಗಿ ಸ್ಮೋಕ್ ಮಾಡೋದನ್ನ ಬಿಡಲ್ಲ. ನಾವೇನ್ ಅನ್ಕೊಂಡ್ಬಿಡ್ತೇವೆ, ಅಯ್ಯೋ ಯಾರಿಗೂ ಕಾಣಿಸ್ತಿಲ್ಲ, ನಾನು ಉಪವಾಸಿ, ನಾನು ಉಪವಾಸ ಮಾಡ್ತಿದ್ದೇನೆ, ಪರ್ಫೆಕ್ಟ್ ಭಕ್ತನು ನಾನು. ನೋ ಸರ್, ಯಾರು ನೋಡ್ತಿದಾರಂತೆ ಸೀಕ್ರೆಟ್ ಆಗಿ? ಯಾರು ನೋಡ್ತಿದ್ದಾರೆ? ಯಾರಿಗೆ ಕಾಣಿಸ್ಬೇಕು ನಾವು? ಮನುಷ್ಯರಿಗ? ಯಾರಿಗೆ ಕಾಣಿಸ್ಬೇಕು? ದೇವರಿಗೆ ಕಾಣಿಸಬೇಕು. ಮತ್ತಾನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 17ನೇ ವಚನ. ಮತ್ತಾನು ಬರೆದಂತ ಸುವಾರ್ತೆ, ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖ ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣಿಸದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಯಾರಿಗೆ ಕಾಣಿಸಿಕೊಳ್ಳಬೇಕು ಉಪವಾಸಿ ಎಂದು? ದೇವರು. ಇದು ಕೇವಲ ಉಪವಾಸಕ್ಕೆ ಸಂಬಂಧಪಟ್ಟದ್ದಲ್ಲ ಪ್ರಿಯರೇ. ದೇವರ ವಿಷಯದಲ್ಲಿ ನಾವು ಏನೇ ಮಾಡಿದರೂ ಕೂಡ ಅದು ಯಾರಿಗೂ ಗೊತ್ತಾಗ್ಬಿಟ್ಟು ಚಪ್ಪಾಳೆಗಳು ನಮ್ಗೆ ಬೇಕಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಚಪ್ಪಾಳೆ. ನೋ, ಅಪ್ರಿಶಿಯೇಷನ್ ಶುಡ್ ಬಿ ಕಮ್ ಫ್ರಮ್ ಗಾಡ್. ದೇವರಿಂದ ಅಪ್ರಿಶಿಯೇಷನ್ ಸಿಗ್ತಾ ಅದ್ರ ಕಥೆನೇ ಬೇರೆ, ಮನುಷ್ಯರೆಲ್ಲ ಚಪ್ಪಾಳೆ ತಟ್ಬಿಟ್ರ 2 ನಿಮಿಷ 3 ನಿಮಿಷ ಓಕೆ ಏನೋ ಮಾಡಿದ್ರು. ದೇವರಿಂದ ಅಪ್ರಿಶಿಯೇಷನ್ ಸಿಗ್ತಾ ಪ್ರಿಯರೇ. God will appreciate you like anything that you have never imagined in your life. ನಿನ್ನ ಜೀವನದಲ್ಲೂ ಅರ್ಥ ತಿಳಿದುಕೊಳ್ಳೋದಕ್ಕಾಗದೇ ಇರುವ ಲೆವೆಲ್ಗೆ ದೇವರು ನಮ್ಮನ್ನು ಅಪ್ರಿಶಿಯೇಟ್ ಮಾಡುವಂತ. ಸೊ ಪ್ಲೀಸ್ ದೇವರಿಗೋಸ್ಕರ ಜೀವಿಸೋಣ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಬದುಕೋಣ. ದೇವರ ಮಾತುಗಳಿಗೆ ಮಾತ್ರ ನಾವು ತಕ್ಕವರಾಗಿ ಜೀವಿಸೋಣ. ಇದೇ ಈ ಜೀವನದ ಅರ್ಥವಾಗಿದೆ, ಇದೇ ಈ ಬದುಕಿನ ಪರಮಾರ್ಥ. ನಿಜವಾಗಲೂ ಸಹಾಯ ಮಾಡುವುದು ಶ್ರೇಷ್ಠವಾದದ್ದು. ಎಷ್ಟು ಶ್ರೇಷ್ಠವಾದದ್ದು ಅಂತಂದರೆ, ಯಾರಾದ್ರೂ ನಿನ್ನ ಬಳಿಗೆ ಬಂದು ಚಳಿಯಿಂದ ಊಟ ಇಲ್ಲದೆ ಇರಬೇಕಾದ್ರೆ ಹೋಗಿ ನೀನು ಬೆಂಕಿ ಹಚ್ಕೋ, ಬೆಂಕಿಗೆ ಇದಿಟ್ಕೋ, ಊಟ ಮಾಡು, ಒಳ್ಳೆ ಬಟ್ಟೆ ಹಾಕೋ ಅಂತೇಳಿ ಹೇಳಿ ಕಳಿಸ್ಬೇಡ. ಅವನಿಗೂ ಗೊತ್ತು ಬಟ್ಟೆ ಇಲ್ಲ ನನಗೆ, ಊಟ ಇಲ್ಲ ನನಗೆ ಅಂತ. ನೀನೇನ್ ಮಾಡು, ಅವನಿಗೆ ಕಳ್ಸು, ಊಟ ಹಾಕು, ಬಟ್ಟೆ ಕೊಡು, ಮನೆಗೆ ಕಳಿಸು. ದಿಸ್ ಈಸ್ ವಾಟ್ ಕ್ರಿಶ್ಚಿಯಾನಿಟಿ. ಯಾಕೋಬನ ಬರೆದ ಪತ್ರಿಕೆಲ್ಲ ಮಾತಿರುತ್ತೆ. ಸೊ ದೇವರಿಗೋಸ್ಕರ ನಾವು ಏನ್ ಮಾಡ್ತಿದ್ದೇವೆ, ದೇವರ ವಾಕ್ಯವನ್ನ ಎಷ್ಟರವರೆಗೂ ನಾವು ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಪ್ರಿಯರೇ. ನಮಗೆ ಇಂಪಾರ್ಟೆಂಟ್ ಅದು. ಇಂಜೆಕ್ಷನ್ ಹಾಕ್ತಾರೆ ಡಾಕ್ಟ್ರು, ಹೌದಾ? ಇಂಜೆಕ್ಷನ್ ಹಾಕ್ತಾರೆ ಸೊಂಟಕ್ಕೋ ಅಥವಾ ಕೈಗಳಿಗೋ ಎಲ್ಲಾದ್ರೂ ಇಂಜೆಕ್ಷನ್ ಹಾಕ್ತಾರೆ. ಇಂಜೆಕ್ಷನ್ ಹಾಕಿದಾಗ ಕೆಲವೊಂದು ಇಂಜೆಕ್ಷನ್ ಇರ್ತವೆ ನೋಡಿ ಪ್ರಿಯರೇ, ಅದು ಈಸಿಯಾಗಿ ಒಳಗಡೆ ಹೋಗ್ಬಿಡುತ್ತೆ. ಅದರ ಸಪ್ಲಿಮೆಂಟ್, ಅದರ ಒಂದು ಮೆಡಿಸಿನ್ ಏನಿದೆ ಅದು ಈಸಿಯಾಗಿ ಮೈಗೆ ಹೋಗ್ಬಿಡುತ್ತೆ. ಕೆಲವು ಇಂಜೆಕ್ಷನ್ ಇರ್ತವೆ, ಅದೇನು ಗೊತ್ತಾ, ಅಲ್ಲೇ ಗಡ್ಡೆ ಕಟ್ಕೊಂಡಿರುತ್ತೆ. ಗಡ್ಡೆ ಕಟ್ಟಿದೆ ಅಂತಂದ್ರೆ ಏನಂತ, ಒಳಗೋಗಿದೆಯಾ ಅಂತನಾ? ಒಳಗೋಗಿಲ್ಲ. ಆ ತಳ್ಳಿರುವಂತ ಇಂಜೆಕ್ಷನ್ ಮೆಡಿಸಿನ್ ಎಲ್ಲ ಅಲ್ಲೇ ಇದೆ. ಅದನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ಉಜ್ಜಬೇಕು. ಅದಕ್ಕೆ ಇಂಜೆಕ್ಷನ್ ಆಗಿದ ತಕ್ಷಣ ಡಾಕ್ಟರ್ ಹೇಳ್ತಾರೆ, ಉಜ್ಕೊಳ್ಳಿ. ಯಾಕೆ ಉಜ್ಕೊಳ್ಳಿ? ಅದಲ್ಲೇ ನಿಂತ್ಕೋಬಾರದು, ಉಜ್ಕೊಂಡ್ರೆ ಏನಾಗುತ್ತೆ, ಬ್ಲಡ್ ಫ್ಲೋಟ್ ಆಗ್ತಿರುತ್ತಲ್ಲ, ಹೋಗ್ತಾ ಇರುತ್ತಲ್ಲ, ಆ ಬ್ಲಡ್ ಜೊತೆಗೇನೆ ಮೆಡಿಸನ್ ಕೂಡ ಹೋಗ್ತಿರುತ್ತೆ. ವಾಕ್ಯ ಕೇಳದಾಗ್ಲೂ ಕೂಡ ನಮ್ಮ ಬಾಡಿ ಹೆಂಗ ಗೊತ್ತಾ ಪ್ರಿಯರೇ, ನಮ್ಮ ಬಾಡಿ ಹೆಂಗ್ ಗೊತ್ತಾ, ವಾಕ್ಯನ ನಮ್ಮ ದೇಹದೊಳಗಡೆ ಬರೆಸಿದ್ದಕ್ಕೆ ತುಂಬಾ ಕಂಟ್ರೋಲ್ ಮಾಡುತ್ತೆ. ಎಷ್ಟು ಕಂಟ್ರೋಲ್ ಮಾಡುತ್ತೆ ಅಂತಂದ್ರೆ ಗಡ್ಡೆ ಕಟ್ಕೊಳ್ಬಿಡುತ್ತೆ. ಆ ಗಡ್ಡೆ ಎಂತದ್ದು ಅಂತಂದ್ರೆ, ಕೇಳಿದಂತ ವರ್ಷವಿಡೀ ಕೇಳಿದಂತ ವಾಕ್ಯವೆಲ್ಲ ಆ ಗಡ್ಡೆಲಿರುತ್ತೆ. ಎಷ್ಟಿರುತ್ತೆ ಆ ಗಡ್ಡೆ? ಇಷ್ಟಿರುತ್ತೆ. ತುಂಬಾ ಜನಕ್ಕೆ ಕ್ಯಾನ್ಸರ್ ರೋಗಗಳು ಬರ್ತವೆ ಪ್ರಿಯರೇ. ಆ ಕ್ಯಾನ್ಸರ್ ಬಂದಾಗ ಈ ರೀತಿಯಂತ ಸ್ಟೊಮಕ್ ಕ್ಯಾನ್ಸರ್, ಲೋವರ್ ಕ್ಯಾನ್ಸರ್ಗಳು ಬಂದಾಗ ಹೊಟ್ಟೆ ಇಷ್ಟು ದಪ್ಪ, ಮಕ್ಕಳು ಚಿಕ್ಕವ್ರೆ, ಹೊಟ್ಟೆ ಇಷ್ಟು ದಪ್ಪ ಊದ್ಕೊಂಡಿರುತ್ತೆ. ಯಾಕಪ್ಪ? ಅದು ಕ್ಯಾನ್ಸರ್ ಅಂತಂದ್ರೆ ಏನೋ ಅಲ್ಲ, ಗಡ್ಡೆ. ಕ್ಯಾನ್ಸರ್ ಅನ್ನುವಂಥದ್ದು ಗಡ್ಡೆ ದೊಡ್ಡದಾಗ್ತಾ ಇರುತ್ತೆ. ವಾಕ್ಯನೂ ಕೂಡ ಹೆಂಗ ಗೊತ್ತಾ ಪ್ರಿಯರೇ, ಕಾಣಿಸದೇ ಇರುವಂತ ಗಡ್ಡೆ ಎಲ್ಲಿರುತ್ತೆ ಅದು? ಎಲ್ಲ ಒಂದ್ ಕಡೆ ಮೈಯಲ್ಲಿರುತ್ತೆ. ಎಲ್ಲಿರುತ್ತೆ?
ಲೋಡ್ ಆಗ್ತಾ ಇದೆ, ಲೋಡ್ ಆಗ್ತಾ ಇದೆ, ಲೋಡ್ ಆಗ್ತಾ ಇದೆ. ಏನ್ ಲೋಡ್ ಆಗ್ತಿದೆ? ಈ 1000 ವಾಕ್ಯಗಳಿದಾವಲ್ಲ, 900 ವಾಕ್ಯಗಳಿದಾವಲ್ಲ, ಈ ವಾಕ್ಯಗಳೆಲ್ಲ ಲೋಡ್ ಆಗ್ತಿದೆ. ಯಾಕೆ ಅಂತಂದ್ರೆ ಮೈ ಒಳಗಡೆ ಕಳಿಸ್ತೀರಾ. ಮೈ ಒಳಗಡೆ ಕಳಿಸಿದ್ರೆ ಶಕ್ತಿ ಬರುತ್ತಲ್ಲ, ಮೈ ಒಳಗಡೆ ಕಳಿಸಿದ್ರೆ ವಾಕ್ಯದಲ್ಲಿ ನಾವು ಬೆಳಿತೀವಲ್ಲ, ಅದಕ್ಕೆ ಇದು ಗಡ್ಡೆ. ಇದನ್ನ ಏನ್ ಮಾಡ್ಬೇಕು ನಾವು? ವಾಕ್ಯ ಕೇಳಿಸಿದ ತಕ್ಷಣ, ಕೇಳಿದ ತಕ್ಷಣ, ವಾಕ್ಯ ಕೇಳಿದ ತಕ್ಷಣ ಏನ್ ಮಾಡ್ಬೇಕು ಗೊತ್ತಾ? ಇಂಜೆಕ್ಷನ್ ಹಾಕಿದ ತಕ್ಷಣ ಏನಾದ್ರೂ ಉಜ್ಕೊಳ್ತೇವ? ವಾಕ್ಯ ಕೇಳ್ಬೇಕಾದ್ರೆ ಬರ್ಕೊಳ್ಳೋದು. ಬರೆಯೋದ್ ಬರುತ್ತಿರ್ತಾನೆ, ಬರೆಯೋದ್ ಬರದೇ ಇರೋವ್ರ ಬಗ್ಗೆ ನಾನು ಮಾತಾಡ್ತೀನಿ. ಬರೆಯೋದ್ ಬರುತ್ತಿರ್ತಾನೆ, ಬುದ್ಧಿ ಕೊಟ್ಟಿರ್ತಾನೆ. ಏನ್ ಮಾಡ್ಬೇಕಂತ? ವಾಕ್ಯ ಬರ್ಕೊಳ್ಬೇಕು. ಬರ್ದದ ಮೇಲೆ ಏನ್ ಮಾಡ್ಬೇಕು? ಮನೆಗೆ ಹೋಗ್ಬಿಟ್ವಾ ಹಂಗೆ ಗಡ್ಡೆ ಆಗ್ಬಿಡುತ್ತೆ. ಮನೆಗೆ ಹೋಗ್ಬಿಟ್ವಾ ಗಡ್ಡೆ ಆಗ್ಬಿಡುತ್ತೆ. ಇವಾಗ ಮನೆಗೆ ಹೋದ್ಮೇಲೂ ಕೂಡ ಏನ್ ಮಾಡ್ಬೇಕು? ಅಪ್ಪ ಅಮ್ಮ ಏನ್ ಮಾಡ್ತಾರೆ ಹೇಳಿ? ಮನೆಗೆ ಬಂದ್ಮೇಲೂ ಕೂಡ ಎಲ್ಲಿ ಇಂಜೆಕ್ಷನ್ ಹಾಕಿರೋದು ಅಲ್ಲಿ ತಾನೆ ಅಂತ ಮುಚ್ತಾ ಇರ್ತಾರೆ. ಯಾಕೆ? ಹೋಗ್ಲಿ ಹೋಗ್ಲಿ ಹೋಗ್ಲಿ, ಚೆನ್ನಾಗಿ ಹೋಗ್ಲಿ. ಮನೆಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ? ಏನಾದ್ರೆ ವಾಕ್ಯ ಕೇಳಿದೇವಲ್ವಾ, ಏನಾದ್ರೆ ಬರ್ಕೊಂಡಿದೇವಲ್ವಾ, ಯು ಶುಡ್ ರಿವೈಸ್ ದಟ್. ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅದನ್ನ. ಅವಾಗ್ಲೇ ನಮಗೆ ವಾಕ್ಯ ಅರ್ಥ ಆಗತ್ತೆ. ಇಲ್ಲ ವಾಕ್ಯ ಎಲ್ಲರೂ ಹೇಳ್ತಾರೆ, ನಾನು ಕೇಳ್ತೇನೆ, ಕೇಳಿ ಬಂದಿದ್ದೇನೆ, ವರ್ಷಕ್ಕೆ 1000 ಮೆಸೇಜ್ ಕೇಳಿದ್ದೇನೆ, 1000 ಮೆಸೇಜ್ ಅಲ್ಲಿ ಒಂದು ಮೆಸೇಜ್ ಹೇಳಿ ಅಂತಂದ್ರೆ ಹೇಳ್ಲಿಕ್ಕೆ ಆಗಲ್ಲ ನಮ್ಮಿಂದ. ಮತ್ ದೇವರಿಗೋಸ್ಕರ ನಾವು ಏನ್ ಮಾಡ್ಲಿಕ್ಕೆ ಆಗುತ್ತೆ ಸರ್? ಸೊ ಪ್ಲೀಸ್ ದೇವರಿಗೋಸ್ಕರ ಜೀವಿಸೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸೋಣ. ನಮಗೋಸ್ಕರ ಅಧಿಕಾರವನ್ನ, ಪರಲೋಕವನ್ನ ಬಿಟ್ಟು ಬಂದಂತ ಯೇಸು ಸ್ವಾಮಿಗೋಸ್ಕರ ನೀವು ನಾವು ಏನ್ ಬಿಡ್ತಿದ್ದೇವೆ? ಮನುಷ್ಯರನ್ನೆಲ್ಲ ನಾವು ಮೋಸ ಮಾಡ್ತಿರುವಂತದ್ದು. ಯಾರನ್ನ? ಸಮಸ್ತವನ್ನ ಕಾಡುತ್ತಿರುವಂತ ದೇವರು. ಆ ದೇವರನ್ನ ಮೋಸ ಮಾಡ್ಬೇಕಂತ ಅಂದ್ಕೊಳ್ತಿದ್ದೀರಾ? ನಮಗಿಂತ ಮೂರ್ಖರು ಬೇರೆ ಯಾರು? ದೇವರು ಮೋಸ ಹೋಗುವಂತವನಲ್ಲ. ಲೆಕ್ಕ ತೆಗಿತಾರೆ ದೇವರು. ಚಿಟ್ಟ ಓಪನ್ ಮಾಡ್ತಾರೆ ದೇವರು. ಆ ಚಿಟ್ಟ ಓಪನ್ ಮಾಡಿದಾಗ ತಲೆ ಎಲ್ಲಿಟ್ಕೊಳ್ತಾರೆ? ಸೊ ಸರ್, ಎಷ್ಟು ಆದ್ರೆ ಅಷ್ಟು ದೇವರಿಂದ ಹತ್ತಿರವಾಗೋದಕ್ಕೆ ಪ್ರಯತ್ನಿಸೋಣವೇ ಹೊರತು ದೂರ ಆಗ್ಲಿಕ್ಕಲ್ಲ. ದೂರ ಆಗೋದು ಈಸಿನ, ಹತ್ರ ಆಗೋದು ಈಸಿನ ದೇವರಿಗೆ ಸರ್? ಯಾವ್ದು ಈಸಿ? ದೂರ ಆಗೋದು ಈಸಿ. ಎಷ್ಟು ಈಸಿ ಗೊತ್ತಾ? ಡೆಡ್ ಈಸಿ ದೂರ ಆಗೋದು ದೇವರಿಗೆ. ಚರ್ಚಿಗೆ ಬಂದಿಲ್ಲ ಅಂದ್ರೆ ಮುಗಿದೋಯ್ತು. 1 ವಾರ ಬಂದಿಲ್ವಾ, 1 ವರ್ಷ ಚರ್ಚ್ಗೆ ಹೋಗಲ್ಲ. ಮತ್ತೆ ಕ್ರಿಸ್ಮಸ್ಗೆ ಬರೋದು ಚರ್ಚ್ಗೆ. ಕ್ರಿಸ್ಮಸ್ ಆದ್ಮೇಲೆ ಒಂದ್ಸತಿ ಚರ್ಚಿಗೆ ಬರ್ತೇವಾ, ನೆಕ್ಸ್ಟ್ ವೀಕ್ ಇಂದ ಮತ್ತೆ ಚರ್ಚ್ಗೆ ಹೋಗಲ್ಲ, ಮತ್ತೆ ಬರೋದು ನೆಕ್ಸ್ಟ್ ಕ್ರಿಸ್ಮಸ್ಗೆನೆ. ಅಂದ್ರೆ 1 ವಾರ ಕ್ರಿಸ್ಮಸ್, 1 ವಾರ ಚರ್ಚ್ಗೆ ಹೋಗಿಲ್ಲ ಅಂತಂದ್ರೆ ಎಷ್ಟು ವಾರ ಹೋಗಲ್ಲ? ಮಿಕ್ಕಿದಂತ 58 ವಾರಗಳು ಹೋಗಲ್ಲ. ಈಸಿನಾ ಕಷ್ಟನಾ? ಈಸಿ. ನಮ್ಮ ಒಳಗಡೆ ಹೇಳ್ತಿರುತ್ತೆ, ಏನ್ ಹೋಗ್ತೀಯ ಬಾ ಇಲ್ಲಿ, ಏನ್ ಹೋಗ್ತೀಯ ಬೀದಿ ಎಳ್ದಾಡಿ, ಏನ್ ಹೋಗ್ತೀಯ ಫ್ರೆಂಡ್ಸ್ ಹತ್ರ ಹೋಗಿ, ಏನ್ ಹೋಗ್ತೀಯ ಕೆಲ್ಸ ಬಿದ್ದೈತೆ ನಿಮ್ ಕೆಲ್ಸ. ಯಾವತ್ತೂ ಮಾಡದಿರುವಂತ ಕೆಲಸ ಭಾನುವಾರನೇ ಬರುತ್ತಾ ಇದೆಯೋ ದರಿದ್ರಕ್ಕೆ. ಯಾವತ್ತೂ ಇರ್ದಿರುವಂತ ಕೆಲಸ ಭಾನುವಾರನೇ ನಮಗೆ ನೆನಪಾಗುತ್ತೆ. ವಾರವಿಡೀ ನಮಗೆ ನೆನಪಾಗಲ್ಲ, ಭಾನುವಾರನೇ ನೆನಪಾಗುತ್ತೆ. ಯಾಕೆ ಬಂದಿಲ್ಲ ಕೆಲಸ? ಏನ್ ಕೆಲಸ? ಅದು 1 ತಿಂಗಳಿಂದ ಇರುತ್ತೆ ಆ ಕೆಲಸ, ಅದು ಭಾನುವಾರನೇ ನೆನಪಾಗುತ್ತೆ. ಸೊ ಸರ್, ದೇವರಿಗೆ ನಾವು ಏನ್ ಕೊಡ್ತೇವಲ್ವಾ, ಅದು ದೇವರು ನಮಗೆ ಕೊಡ್ತಾರೆ. ನಾವು ಏನು ಬಿತ್ತುತ್ತೇವೋ ದಾನಿನೇ ಕೊಯ್ತೇವೆ. ಏನ್ ಬಿತ್ತುತ್ತೇವೋ ಅದನ್ನೇ ನಾವು ಕೊಯ್ತೇವೆ. ಬಿಟ್ರೆ ಸಪರೇಟ್ ಆಗಿ ನಾವು ಏನು? ಒಳ್ಳೆ ಬೀಜವನ್ನ ಬಿಡ್ತಿದ್ದೀರಾ, ಒಳ್ಳೆ ಫಲಗಳು ಬರ್ತವೆ. ಕೆಟ್ಟ ಬೀಜವನ್ನ ಬಿಡ್ತೀರಾ, ಕೆಟ್ಟದ್ದೇ ಬರುತ್ತೆ. ಒಳ್ಳೇದು ಹೆಂಗ್ ಬರುತ್ತೆ? ಬರಲ್ಲ. ದೇವರಿಗೋಸ್ಕರ ನಾವೇನ್ ಬಿಡ್ತಿದ್ದೇವೆ? ದೇವರಿಗೋಸ್ಕರ ನಮ್ಮ ಕಷ್ಟ, ನಮ್ಮ ಶ್ರಮೆ ನಾವು ಕೊಡ್ತಿದ್ದೇವಾ? ದೇವರು ನಮ್ಮನ್ನ ಮೆಚ್ಕೊಳ್ತಾರೆ. ಹಾಗಾಗಿ ಬೇರೆ ಈ ನಮ್ಮ ಸಭೆಯಲ್ಲಿ, ಈ ದೇವರು ಕೊಟ್ಟಂತ ಈ ಒಂದು ಕುಟುಂಬದಲ್ಲಿ ನಾವು ಹೇಗಿರಬೇಕು ಅಂತಂದ್ರೆ, ಮನುಷ್ಯರನ್ನಾಗಲಿ, ಮನುಷ್ಯರ ಮಾತುಗಳನ್ನಾಗಲಿ, ಯಾವುದೇ ವಿಚಾರವೂ ಮನುಷ್ಯರನ್ನಾಗಲಿ, ಮನುಷ್ಯರ ಮಾತುಗಳನ್ನಾಗಲಿ ಯಾವುಗಳನ್ನ ತಲೆಗೆ ಹಾಕೋಬಾರದು. ನಾವು ಇಲ್ಲಿ ಯಾಕೆ ಬರ್ತಿದ್ದೇವೆ? ದೇವರಿಗೋಸ್ಕರ. ಯಾಕೆ ಇಷ್ಟೊತ್ತು ಕೂತ್ಕೊಳ್ತೇವೆ? ದೇವರ ವಾಕ್ಯಕ್ಕೋಸ್ಕರ. ನಮಗೇನ್ ಬೇಕು? ದೇವರು ಬೇಕು. ನಮಗೇನ್ ಬೇಕು? ದೇವರ ಸೇವೆ ಬೇಕು. ಇವೆಲ್ಲ ನಮಗೆ ಕರೆಕ್ಟ್ ಆಗಿದ್ಯಾ? ಇನ್ನು ಏನಿದ್ರು ಇಲ್ದಿದ್ರು ನಮಗ್ ಬೇಡ. ಇನ್ನು ಏನಿದ್ರು ಇಲ್ಲದೆ ಇದ್ರು ಕೂಡ ನಮಗೆ ಬೇಡ. ದೇವರಿದಾರ, ದೇವರ ವಾಕ್ಯ ಇದೆಯಾ, ದೇವರಿಗೋಸ್ಕರ ಮಾಡೋದಕ್ಕೆ ಸೇವೆ ಇದೆಯಾ, ಇಷ್ಟಿದ್ರೆ ನನಗೆ ಸಾಕು. ಇದು ಎಲ್ಲಿ ಸಿಗುತ್ತಾ ಅಲ್ಲಿ ಕುಳಿತುಕೊಳ್ಳೋಣ. ಯಾಕಂತಂದ್ರೆ ಪ್ರಿಯರೇ, ಈ ಸಭೆ ದೇವರು ಕೊಟ್ಟಂತ ಸಭೆ. ಯಾವತ್ತೂ ಕೂಡ, ಇವತ್ತಿಗೂ ಕೂಡ, ಟಿಲ್ ಡೇಟ್ ಯಾರು ಕೂಡ ಸಭೆಗೆ ಬನ್ನಿ ಎಂಬುದಾಗಿ ಪರ್ಟಿಕ್ಯುಲರ್ ಆಗಿ ಇನ್ವೈಟ್ ಮಾಡಿದಂತವ್ರು ಯಾರು ಇಲ್ಲ. ಯಾರನ್ನಾದ್ರೂ ನಾವು ಕರೆದಿದ್ರು, ಬನ್ನಿ 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 ಬನ್ನಿ, ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ವಿ ಹ್ಯಾವ್ ನಾಟ್ ಇನ್ವೈಟೆಡ್ ಎನಿವನ್. ಖಾಲಿ ಮಾತ್ರ ಇರಬೇಡಿ. ನಿಮಗೆ ಹತ್ರದಲ್ಲಿ ಯಾವ್ದಾದ್ರು ಸಭೆ ಇದ್ರೆ ಹೋಗಿ, ಎಲ್ಲೂ ಸಭೆ ಇಲ್ವಾ, ಇಲ್ಲಿಗೆ ಬನ್ನಿ. ಇದನ್ನೆಲ್ಲ ನಾವು ಹೇಳೋದು. ಖಾಲಿ ಆಗಿರಬೇಡಿ. ಎಲ್ಲಾದ್ರೂ ನಿಮ್ಗೆ ಹತ್ರದಲ್ಲಿ ಸಭೆ ಇದೆಯಾ, ನಿಮ್ಗೆ ಇಷ್ಟ ಅಲ್ಲಿಗೆ ಹೋಗಿ. ಏನೂ ಇಲ್ವಾ, ಹತ್ರದಲ್ಲಿ ಎಲ್ಲೂ ಇಲ್ವಾ, ನಮ್ ಸಭೆ ಇದೆ ಬನ್ನಿ.
ಹೌದಾ? ಸೊ ಇದು ದೇವರು ಕೊಟ್ಟಂತ ಸಭೆ, ಇದು ದೇವರು ನಡೆಸುತ್ತಿರುವಂತ ಸಭೆ, ಇದು ದೇವರು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಿರುವಂತ ಸಭೆ ಆಗಿರೋದ್ರಿಂದ ಬೇರೆ ಮನುಷ್ಯರನ್ನಾಗಲಿ ಮನುಷ್ಯರ ಆಸೆಗಳನ್ನಾಗಲಿ ಜ್ಞಾನವನ್ನಾಗಲಿ ಈ ಸಭೆಯಲ್ಲಿ ಇಡಬಾರದು. ಇದು ಕೇವಲ ದೇವರ ಮೂಲಕವಾಗಿ ನಡೆಯಲ್ಪಡುವಂತ ಸಭೆ. ನಿಮಗೇನಾದ್ರೂ ಆಲೋಚನೆಗಳು, ನಿಮಗೇನಾದ್ರೂ ಉದ್ದೇಶಗಳು, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಸ್ ಪ್ಲೀಸ್, ಆಲ್ವೇಸ್ ವೆಲ್ಕಮ್. ಬಟ್ ಇದನ್ನೇ ಮಾಡಬೇಕೆನ್ನುವಂಥದ್ದು ಏನಾದ್ರೂ ಇತ್ತಲ್ಲ ಬೇರೆ, ದಟ್ ಇಸ್ ರಾಂಗ್. ಅದು ಯಾವಾಗಾದ್ರೆ ಬರುತ್ತಲ್ಲ ಅವಾಗ ರಾಜಕೀಯ ಶುರು ಆಗುತ್ತೆ. ಇವತ್ತಿರುವಂತ ಸಭೆಗಳಲ್ಲಿ ರಾಜಕೀಯ ಇದೆ ನೋಡಿ ಪ್ರಿಯರೇ, ಅದು ಹೊರಗಿರುವಂತ ರಾಜಕೀಯಕ್ಕಿಂತ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೊರಗಿರುವಂತ ಪಾಲಿಟಿಕ್ಸ್, ಒರಿಜಿನಲ್ ಪಾಲಿಟಿಕ್ಸ್ ಇರುತ್ತಲ್ಲ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಇದೇ ಇರುತ್ತೆ. ಪಾಪ ಒಂದಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಅದರಲ್ಲಿ, ಆ ತರ ರಾಜಕೀಯಗಳು. ಸೊ ಸರ್, ನಮ್ಮ ಸಭೆಯಲ್ಲಿ ದೇವರು ಕೊಟ್ಟಂತ ಈ ಸಮೂಹದಲ್ಲಿ ಯಾವುದೇ ರೀತಿಯಂತ ಪಾಲಿಟಿಕ್ಸ್ ಇರಬಾರದು. ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಏನ್ ಮಾಡಬಾರ್ದು, ಅಸಮಾಧಾನವನ್ನ, ಅದು ಸಭೆಯಲ್ಲೇ ಆಗಿರ್ಬೋದು, ಕುಟುಂಬದಲ್ಲೇ ಆಗಿರ್ಬೋದು, ವ್ಯಕ್ತಿಗತವಾದಂತ ಜೀವನದಲ್ಲೂ ಕೂಡ ಆಗಿರ್ಬೋದು. ಆ ವಿಷವಾದ ಬೇರು ನಮ್ಮಲ್ಲಿ ಬೀರದಂತೆ, ಬೆಳೆಯದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಂತಂದ್ರೆ ಅದಕ್ಕೆ ವಾಕ್ಯವೇ ಆಧಾರ. ಆ ವಾಕ್ಯವನ್ನ ಬಿಡದೆ, ತಳ್ಳದೆ ದೇವರಿಗೋಸ್ಕರ ಉನ್ನತವಾಗಿ ಬರೋಣ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವೆಲ್ಲರೂ ಜೀವಿಸುತ್ತಾ ಅನೇಕರನ್ನು ದೇವರ ಸಮ್ಮುಖಕ್ಕೆ ತರುವರಾಗಿರೋಣ. ದೇವರ ಸಂವಿಧಾನಕ್ಕೆ ಸೇರಿಸೋರಾಗಿರೋಣ. ದೇವರ ಮಾತುಗಳನ್ನ ಪ್ರಕಟಿಸ ಪ್ರೇರೆ. ದೇವರು ಮಾಡಿದಂತ ಉಪಕಾರಗಳನ್ನು ನಾನೇ ಹೇಳಬೇಕು. ನನ್ನ ಜೀವನದಲ್ಲಿ ದೇವರು ಮಾಡಿದಂತ ಉಪಕಾರಗಳನ್ನ ನಾನು ಹೇಳಬೇಕು ಹೊರತು ನನ್ನ ಪಕ್ಕದಲ್ಲಿರೋ ಬಂದು ನಾನು ಹೇಳಿಲ್ಲ ಅಂತಂದ್ರೆ ಯಾರು ಹೇಳ್ತಾರೆ? ನಾನೇ ಹೇಳಿಲ್ಲ ಅಂತಂದ್ರೆ ಇನ್ಯಾರು ಹೇಳ್ತಾರೆ? ತುಂಬಾ ಜನರಲ್ಲಿರುವಂತ ಬಲಹೀನತೆ ಅದೇ. ದೇವರು ಉಪಕಾರಗಳನ್ನ ಮಾಡಿದ್ದಾರೆ. ಡೋಂಟ್ ಬಿ ಕ್ವೈಟ್. ಹೇಳಿ, ಮಾತಾಡಿ. ಹೌದಾ? ಹೇಳಿ, ಮಾತಾಡಿ. ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಇಂಥ ಉಪಕಾರವನ್ನ ಮಾಡಿದ್ದಾರೆ. ಯಾರಿಗೆ ಘನತೆ? ಅದು ಕ್ರಿಸ್ತನಿಗೆ ಘನತೆ. ಅದ್ರ ಮೂಲಕವಾಗಿ ರಕ್ಷಣೆ ಯಾರಿಗೆ? ರಕ್ಷಣೆ ಇಲ್ಲದಿರುವಂತ ಅನ್ಯನಿಗೆ ರಕ್ಷಣೆಗೆ ಬರ್ತಾನೆ. ಅವಾಗ ಯಾರಿಗೆ ಸಂತೋಷ? ಪರಲೋಕದಲ್ಲಿರುವಂತ ದೇವರಿಗೆ ಸಂತೋಷ. ಆ ಒಂದು ಪಾಪಿ ದೇವರ ಸಮ್ಮುಖಕ್ಕೆ ಬಂದರೆ, ಒಂದು ಪಾಪಿ ನಂಬಿಕೆಯಲ್ಲಿ ಬಂದರೆ ಪರಲೋಕದಲ್ಲಿ ದೇವರ ಹಬ್ಬ ಮಾಡ್ಕೊಳ್ತಾರಂತೆ ದೇವದೂತರ ಜೊತೆಗೆ. ಮತ್ತೆ ನಾವೇನ್ ಮಾಡ್ತಿದ್ದೇವೆ? ದೇವರಿಗೆ ಸಂತೋಷ ಪಡಿಸುವಂತ ಕೆಲಸಗಳನ್ನ ಮಾಡ್ತಿದ್ದೇವೆ. ಬಾಯಿ ಬರಲ್ಲ ನಮಗೆ. ಒಳ್ಳೆ ಮಾತಾಡಕ್ಕೆ ಬಾಯಿ ಬರಲ್ಲ, ಕೆಟ್ಟ ಮಾತಾಡಕ್ಕೆ ಮಾತ್ರ ನಮಗೆ ಬಾಯಿ, ಎಲ್ಲರ ಬಾಯಿ ನಮಗೆ ಬರ್ತದೆ. ಸೊ ಸರ್, ದೇವರಿಗೋಸ್ಕರ ದೇವರ ಮಾತುಗಳಿಗೆ ವಿಧೇಯರಾಗಿ ಬದುಕೋಣ. ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನಾವು ಏಕ ಮನಸ್ಸು, ಏಕಾಭಿಪ್ರಾಯ, ಏಕ ಕುಟುಂಬವಾಗಿದ್ದುಕೊಂಡು ದೇವರಲ್ಲಿ ಮುಂದಕ್ಕೆ ಸಾಗೋರಾಗೋಣ. ನಾವು ದೇವರಲ್ಲಿ ಬೆಳೆಯೋಣ, ನಮ್ಮ ಮಕ್ಕಳನ್ನ ದೇವರಲ್ಲಿ ಬೆಳೆಸೋಣ, ಅನೇಕರನ್ನು ದೇವರ ಸನ್ನಿಧಾನಕ್ಕೆ ನಾವು ತರುವುದಕ್ಕೆ ಪ್ರಯಾಸ ಪಡುವರಾಗೋಣ. ಈ ಪ್ರಯಾಸವನ್ನ, ಈ ಕಷ್ಟವನ್ನ ದೇವರು ಎಂದಿಗೂ ಮರೆಯುವ ಆತನಂತೂ ಅಲ್ಲ. ಯಾಕಂತಂದ್ರೆ ಕರೆದ ಆತನು. ಕಣ್ಣುಗಳನ್ನು ಮುಚ್ಚಿ. ಪ್ರೀತಿ ಸ್ವರೂಪನಾದಂತ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಮ್ಮನ್ನು ಕರೆದಂತ ನೀವು ಸ್ವಾಮಿ ನಂಬಿಗಸ್ತರಾಗಿದ್ದೇವೆ ಸ್ವಾಮಿ. ನಿಮ್ಮನ್ನು ಮಾತ್ರ ನಂಬುತ್ತೇವೆ, ನಿಮ್ಮನ್ನು ಮಾತ್ರ ಹೊಗಳುತ್ತೇವೆ, ನಿಮ್ಮನ್ನು ಮಾತ್ರ ನಾವು ಕೊಂಡಾಡುತ್ತೇವೆ ಸ್ವಾಮಿ. ಈ ಬದುಕು ನಿಲ್ಲುವುದರೊಳಗಾಗಿ, ಉಸಿರು ನಿಲ್ಲುವುದರೊಳಗಾಗಿ ನಮಗೋಸ್ಕರ ಏನಾದರೂ ಮಾಡಿ ಈ ಲೋಕದ ಯಾತ್ರೆಯನ್ನು ಮುಗಿಸುವಂತೆ ಸಹಾಯ ಬಲವನ್ನ ಕೊಟ್ಟಿದ್ದೀರಾ, ಆರೋಗ್ಯವನ್ನ ಕೊಟ್ಟಿದ್ದೀರಿ. ನೀವು ಕೊಟ್ಟಂತೆ ಬಲ, ನೀವು ಕೊಟ್ಟಂತೆ ಆರೋಗ್ಯ ಸ್ವಾಮಿ ನಮಗೋಸ್ಕರ ಮಾತ್ರ ಉಪಯೋಗಿಸುವರಾಗಿ ನಾವಿರುವಂತೆ ಸಹಾಯ. ನಮ್ಮ ಬಲಹೀನತೆಗಳಲ್ಲಿ ಸ್ವಾಮಿ ನಮ್ಮನ್ನು ಬಲಪಡಿಸಿ, ಇನ್ನೂ ನಿಮ್ಮ ಸೇವೆ ಹೆಚ್ಚಾಗಿ ಮಾಡುವುದಕ್ಕೆ ನಮಗೆ ಬೇಕಾದಂತ ಜ್ಞಾನವನ್ನ ನೀವು ಕೊಟ್ಟು, ಹೇಗೆ ಮಾಡಬೇಕು, ಏನು ಮಾಡಬೇಕು ಸ್ವಾಮಿ ತಿಳುವಳಿಕೆಯನ್ನು ನಮಗೆ ಕೊಟ್ಟು, ಏನಾದರೂ ಆಗಲಿ, ಹೇಗಾದರೂ ಆಗಲಿ ಸ್ವಾಮಿ ನಿಮ್ಮನ್ನು ಮಾತ್ರ ನಾವು ಮಹಿಮೆ ಪಡಿಸಬೇಕು, ನಿಮ್ಮನ್ನು ಮಾತ್ರ ನಾವು ಕೊಂಡಾಡಬೇಕು, ನಿಮಗೆ ಮಾತ್ರ ನಾವು ಮಹಿಮೆಯನ್ನು ಸಲ್ಲಿಸಬೇಕು. ಇಂತಹ ಮನಸ್ಸನ್ನು ನಮ್ಮೆಲ್ಲರಲ್ಲೂ ನೀವು ತುಂಬಿಸಿ, ಇಂತಹ ಒಂದು ಆಲೋಚನೆಯನ್ನು ನಮ್ಮೆಲ್ಲರನ್ನು ನೀವು ಹುಟ್ಟಿಸಿ, ನಿಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮೆಲ್ಲರನ್ನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್.